ಓಕೆ. ಎಲ್ಲರಿಗೆ ನಮಸ್ಕಾರ. ಇವತ್ತು ಕ್ಲಾಸಲ್ಲಿ ಎಂಟಿಟೀಸ್ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಎಂಟಿಟೀಸ್ ಅಂದ್ರೆ ಏನು? ಅದು ನಾವು ಬಂದು ಗೂಗಲಲ್ಲಿ ಹಾಕಿದ್ರೆ ಅದನ್ನ ಎಕ್ಸಾಕ್ಟ್ ಮೀನಿಂಗ್ ತೋರಿಸುತ್ತೆ ಅದರಲ್ಲಿ. ಒಂದು ಬ್ಯಾಕ್ಟೀರಿಯಾ ವೈರಸ್ ತರ ಒಂದು ಎಂಟಿಟೀಸ್ ಅನ್ನೋದು. ಅದೇನು ಕಣ್ಣಲ್ಲಿ ಕಾಣಿಸೋದಿಲ್ಲ. ಇದ್ರೇನು ಅದು ಏನ್ ಮಾಡ್ತಾ ಮಾಡಬಹುದು. ಎಂಟಿಟೀಸ್ ಅನ್ನೋದು ಸಾರ್ ಬಂದು ಹೇಳ್ತಾರೆ. ಎಂಟಿಟೀಸ್ ಅನ್ನಂದ್ರೆ ದೊಡ್ಡ ಪ್ರಾಬ್ಲಮ್ಸ್ ನಮ್ ಸಾರ್ ಕ್ಲಾಸಲ್ಲಿ ನೋಡ್ತೀವಿ. ಏನು ಆಲ್ಕಹಾಲ್ ಎಂಟಿಟೀಸ್, ಸ್ಮೋಕಿಂಗ್ ಎಂಟಿಟೀಸ್, ಈ ತರ ಡ್ರಗ್ ಎಂಟಿಟೀಸ್ ಅಂತ ಸಾರ್ ಹೇಳ್ತಾರೆ. ಇದೆಲ್ಲ ಅಡಿಕ್ಷನ್ ಅಷ್ಟು ದೊಡ್ಡ ಕಷ್ಟಗಳಿಗೆ ಅದು ಸಾರ್ ಹೇಳ್ತಾರೆ. ನಾವು ಇವಾಗ ನೋಡೋದು ಚಿಕ್ಕ ಚಿಕ್ಕ ಎಂಟಿಟೀಸ್. ಸ್ಮಾಲ್ ಆಗಿ ನಾವು ಮನೆಯಲ್ಲಿ ಡೇ ಟು ಡೇ ನಾವು ಲೈಫಲ್ಲಿ ನಾವು ಏನ್ ಮಾಡ್ತೀವಿ, ದಿನಕ್ಕೂ ಏನ್ ನಾವು ಮಾಡ್ತೀವಿ, ಅದು ಯಾವ ರೀತಿಯಲ್ಲಿ ಎಂಟಿಟೀಸ್ ಆಗಿ ನಮಗೆ ಪ್ರಾಬ್ಲಮ್ಸ್ ಕೊಡ್ತೆ ಅಂತ ನಾವು ನೋಡ್ಬೋದು. ಏನಂದ್ರೆ ಇವಾಗ ನಾನು ನಮ್ಮ ಮನೇಲಿ ಇಲ್ಲಿ ಇರೋ ತಮಿಳ್ನಾಡಲ್ಲಿ ನಾನು ಇರೋ ಸಿಚುವೇಶನ್ ಅಲ್ಲಿ ನಾನು ನೋಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾರ ಮನೇಲಿ ಅಲ್ಲ, ಒಂದು ಕೆಲವು ಮನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಟೀ ಅಥವಾ ಬಿಸ್ಕಟ್ ತಗೊಳ್ತಾರೆ. ಅದು ತಗೊಳ್ತಾರೆ. ಆಮೇಲೆ ಏನಾಗತ್ತೆ ಅವರಿಗೆ ಅದು ಬಂದು ಏನಾಗತ್ತೆ, ಒಂದು ಅಭ್ಯಾಸ ಆಗ್ಬಿಡುತ್ತೆ. ಅದು ಟೀ ತಕೊಳ್ಳೋದು, ಅದನ್ ಜೊತೆ ಬಿಸ್ಕಟ್ ತಕೊಳ್ಳೋದು ಒಂದು ಅಭ್ಯಾಸ ಆಗ್ಬಿಡುತ್ತೆ. ಆ ಅಭ್ಯಾಸ ಏನಾಗುತ್ತೆ, ಈ ಅಡಿಕ್ಟ್ ತರ ಆಗಿಬಿಡುತ್ತೆ, ಅಡಿಕ್ಷನ್ ತರ ಆಗ್ಬಿಡುತ್ತೆ. ಅದಕ್ಕೆ ಬಂದು ಸಾರ್ ಅದು ಎಂಟಿಟೀಸ್ ಅಂತ ಹೇಳ್ತಾರೆ. ಒಂದು ಅಭ್ಯಾಸ, ಇವಾಗ ಒಂದು ಅಭ್ಯಾಸ ನಾವು ಮಾಡ್ತೀವಿ. ಆ ಅಭ್ಯಾಸ ನಮಗೆ ಅದರಿಂದ ಹೊರಗೆ ಬರೋಕೆ ಕೈನಲ್ಲಿ ಆಗೋದಿಲ್ಲ. ಅದನ್ನೇ ಸಾರ್ ಎಂಟಿಟೀಸ್ ಅಂತ ಹೇಳ್ತಾರೆ. ಇವಾಗ ಬಿಸ್ಕಟ್ ತಕೊಳ್ಳೋದು ಮಾತ್ರನ ಎಂಟಿಟೀಸ್ ಅಂದ್ರೆ ಅದು ಆ ತರ ಇಲ್ಲ. ಏನಂದ್ರೆ ಇನ್ನು ಸ್ವಲ್ಪ ಇವಾಗ ನಾನು ಒಂದು ಶಾಪ್ ಜೊತೆ ಹತ್ರ ನಾನು ಹೋಗ್ತೀನಿ, ಶಾಪ್ ಹತ್ರ ನಾನು ಹೋಗ್ತೀನಿ. ಅಲ್ಲಿ ಏನೋ ಅದು ಟೀ ಶಾಪು, ಅಲ್ಲಿ ಒಂದು ಭಕ್ಷಣಗಳು ಹಾಕ್ತಾ ಇದ್ದಾರೆ. ಒಂದು ವಡೆ ಹಾಕ್ತಾರೆ, ಏನೋ ಹಾಕ್ತಾರೆ, ಬಜ್ಜಿ ಹಾಕ್ತಾರೆ, ಏನೋ ಹಾಕ್ತಾರೆ. ಸ್ಮೆಲ್ ಬಂದ ತಕ್ಷಣ ನನಗೆ ಅದು ತಿನ್ಬೇಕು ಅಂತ ಒಂದು ಆಸೆ ಬರುತ್ತೆ, ಅದು ತಕೊಳ್ಬೇಕು ಅಂತ ಒಂದು ಆಸೆ ಬರುತ್ತೆ. ಇದೂನು ಎಂಟಿಟೀಸ್. ಯಾವ ರೀತಿಯಲ್ಲಿ ಅಂದ್ರೆ ಇವಾಗ ನಮ್ಮ ಮನೇಲಿ ನಮ್ ಚಿಕ್ಕ ಮಕ್ಕಳಾಗಿ ಇರೋ ಟೈಮಲ್ಲಿ ಒಂದು ಬಜ್ಜಿ ಮಾಡ್ತಾರೆ, ಒಂದು ವಡೆ ಮಾಡ್ತಾರೆ. ಅದು ಅದು ತಿಂದ ತಕ್ಷಣ ಏನಾಗುತ್ತೆ, ತಕೊಂಡ ತಕ್ಷಣ ಏನಾಗುತ್ತೆ, ನಮ್ಮ ಮನಸ್ಸಲ್ಲಿ ಟೇಸ್ಟು ತುಂಬಾ ಚೆನ್ನಾಗಿದೆ ಅಂತ ನಮ್ಗೊಂದು ಆಸೆ ಬಂದ್ಬಿಡುತ್ತೆ. ಆ ಟೇಸ್ಟ್ ಏನಾಗತ್ತೆ, ನಮ್ ಟೇಸ್ಟ್ ಬಡ್ಡಲ್ಲಿ ಟಂಗಲ್ಲಿ ಇರೋ ಟೇಸ್ಟ್ ಬಡ್ಡಲ್ಲಿ ಹೋಗಿ ಕೂತ್ಕೊಳ್ತಾ ಆ ಟೇಸ್ಟ್. ಅದಕ್ಕೆ ಅದು ನಾವು ಚಿಂತೆ ಮಾಡಿದ ತಕ್ಷಣ ಏನಾಗುತ್ತೆ, ನಮ್ ಮನಸ್ಸೊಳಗೆ ಅದು ತಿನ್ಬೇಕು ಅಂತ ಒಂದು ಆಸೆ ಬಂದ್ಬಿಡುತ್ತೆ. ಅಭ್ಯಾಸ ಒಂದು ಮಾಡಿದ್ದೀವಿ, ಅದರಿಂದ ಒಂದು ಆಸೆ ಬರುತ್ತೆ. ಇದನ್ನೇ ಫ್ಯೂಚರ್ ಅಲ್ಲಿ ಅಡಿಕ್ಷನ್ ಆಗ ಮಾರುತ್ತೆ. ಅದಕ್ಕೆ ಸಾರ್ ಹೇಳ್ತಾರೆ ಆ ಎಂಟಿಟೀಸ್ ನಮಗೆ ಬೇಡ ಅಂತ ಹೇಳ್ತಾರೆ. ಇದು ಮಾತ್ರನಾ ಅಂದ್ರೆ ಇಲ್ಲ. ಒಂದು ಅನ್ನ ತಕೊಳ್ಳೋದು, ಅಕ್ಕಿಯಲ್ಲಿ ಮಾಡಿರೋ ಅನ್ನ ತಕೊಳ್ಳೋದು, ಇನ್ನು ಬೇಳೆ ತಕೊಂಡು ಮಾಡೋ ಸಾಂಬಾರು, ಹುಳಿ, ಬೇರೆ ಏನಾನೋ ಅದನ್ನು ನನಗೆ ಇದು ಬೇಕು, ಇದು ಇದ್ರೇನೆ ನಾನು ಊಟ ತಕೊಳ್ತೀನಿ, ಈ ರೀತಿಯಲ್ಲಿ ಇರೋದಲ್ಲ ಎಂಟಿಟೀಸ್ ಮೇಲೆ ಬರೋ ಅಡಿಕ್ಷನ್. ಎಂಟಿಟೀಸ್ ಒಂದು ಮಾಡ್ತೀವಿ, ಇದು ನನಗೆ ತುಂಬಾ ಇಷ್ಟ ಆಗಿದೆ, ಅದು ತುಂಬಾ ಹಿಡಿದಾಗಿದೆ, ನನಗೆ ತುಂಬಾ ಇಷ್ಟ ಆಗಿದೆ, ಆ ಟೇಸ್ಟ್ ಹಿಡಿದೋಯ್ತು, ತುಂಬಾ ಇಷ್ಟ ಆಗಿದೆ ನನಗೆ. ಅದನ್ನೇ ಏನಾಗುತ್ತೆ, ಇಷ್ಟ ಆಗಿದ ಮೇಲೆ ಏನಾಗುತ್ತೆ, ನಮ್ಮ ಮೈಂಡಲ್ಲಿ ಏನಾಗುತ್ತೆ, ಹ್ಯಾಪಿ ಹಾರ್ಮೋನ್ಸ್ ಅನ್ನ ಅದು ಫ್ಲೋ ಆಗುತ್ತೆ, ಹ್ಯಾಪಿ ಹಾರ್ಮೋನ್ಸ್ ಫ್ಲೋ ಆಗುತ್ತೆ. ಈ ಟೈಮಲ್ಲಿ ಏನಾಗುತ್ತೆ, ನನಗೆ ಅದು ಒಂದು ವಡೆ ತಿಂದಿದ್ ಬಜ್ಜಿ ತಕೊಂಡ ಮೇಲೆ ಏನಾಗುತ್ತೆ, ನನಗೆ ತುಂಬಾ ಸಂತೋಷ ಆಗುತ್ತೆ. ಸಂತೋಷನೇ ನನಗೆ ಬೇಕು, ಸಂತೋಷ ನನಗೆ ಬೇಕು. ಆದ್ರೆ ನನಗೇನ್ ಡಿಫ್ರೆನ್ಸ್ ಗೊತ್ತಿಲ್ಲ. ನಾನು ವಡೆ ತಿಂದ್ರೆ ಮಾತ್ರ ಸಂತೋಷ ಬರುತ್ತೆ ಅಂತ ನಾನು ಇಟ್ಟುಕೊಂಡಿದ್ದೀನಲ್ಲ, ಅದು ಮಾತ್ರನೇ ತಪ್ಪು. ಅದು ಟೇಸ್ಟ್ ಬಡ್ಡಲ್ಲಿ ಕೂತ್ಕೊಂಡು ನಿನಗೆ ಇದು ತಿಂದ್ರೇನೆ ಮಾತ್ರ ನಿನಗೆ ಸಂತೋಷ ಬರುತ್ತೆ ಅಂತ ಒಂದು ಏನು ಒಂದು ರಾಂಗ್ ಥಾಟ್ ನಮ್ಮೊಳಗೆ ಬಂದ್ಬಿಡುತ್ತೆ. ಅದು ನಮಗೆ ಬೇಡ. ಫಸ್ಟ್ ಎಂಟಿಟೀಸ್ ಅನ್ನೋದು, ಇವಾಗ ನಾನು ಒಂದು ಬಿಸ್ಕಟ್ ತಕೊಳ್ತೀನಿ, ಇಲ್ಲಾಂದ್ರೆ ಒಂದು ಸ್ನಾಕ್ಸ್ ತಕೊಳ್ತೀನಿ, ಒಂದು ಚಿಪ್ಸ್ ತಕೊಳ್ತೀನಿ, ಒಂದು ಕೂಲ್ ಡ್ರಿಂಕ್ಸ್ ತಕೊಳ್ತೀನಿ. ಕೂಲ್ ಡ್ರಿಂಕ್ಸ್ ಅಂತ ಬಾಟಲ್ಡ್ ಕೂಲ್ ಡ್ರಿಂಕ್ಸ್ ನಾನು ಹೇಳ್ತೀನಿ. ಬಾಟಲ್ಡ್ ಕೂಲ್ ಡ್ರಿಂಕ್ಸ್ ಬಂದು ಅಂಗಡಿಯಲ್ಲಿ ಹೋದ್ರೆ ಫ್ಯಾಂಟಾ, ಮಿರಾಂಡಾ, 7 ಅಪ್, ಕೋಕ್, ಈ ರೀತಿಯಲ್ಲಿ ಇರೋ ಡ್ರಿಂಕ್ಸ್ ನಾನು ಹೇಳ್ತೀನಿ. ಅದನ್ನ ನಾನು ತಕೊಳ್ಬೇಕು. ಇವಾಗ ಒಂದು ಅಂಗಡಿಯಲ್ಲಿ ಹೋಗ್ತೀನಿ, ಒಂದು ಬಿರಿಯಾನಿ ತಕೊಳ್ತೀನಿ, ಹೈದರಾಬಾದಿ ಬಿರಿಯಾನಿ ಅಂತ ಹಾಕಿದ್ದಾರೆ. ಅಲ್ಲಿ ಬಿರಿಯಾನಿ ತಕೊಂಡ ತಕ್ಷಣ ನಾನು ಏನ್ ಮಾಡ್ತೀನಿ, ಒಂದು ಕೋಕ್ ಕುಡಿಬೇಕು.
ಅಂದ್ರೆ ನನಗೆ ಇರೋದು ಬಂದು ಒಂದು ಎಂಟಿಟೀಸ್. ಯಾಕೆಂದ್ರೆ ನಾನು ಮುಂಚೆನೆ ನಾನು ಇದೆಲ್ಲ ಮಾಡಿದ್ದೀನಿ. ಏನ್ ಮಾಡಿದ್ದೀನಿ? ಒಂದು ಬಿರಿಯಾನಿ ತಕೊಂಡು, ಒಂದು ಕೋಕ್ ತಕೊಂಡಿದ್ದೀನಿ. ಅದ್ ತಕೊಂಡ್ಮೇಲೆ ನನಗೆ ತುಂಬಾ ಸಂತೋಷ ಆಯ್ತು. ನನಗೆ ಅದು ತುಂಬಾ ಇಷ್ಟ ಆಯ್ತು. ಅದ್ರ ಮೇಲೇನೆ ನನಗೇನಾಗುತ್ತೆ ಅದು ಟೇಸ್ಟ್ ಎಲ್ಲ ಹೋಗಿ ನನ್ನ ನಾಲಿಗೆಯಲ್ಲಿ ಇರೋ ಟೇಸ್ಟ್ ಬಡ್ ಅಲ್ಲಿ ಕೂತ್ಕೊಳ್ತ. ಟೇಸ್ಟ್ ಬಡ್ ಅಲ್ಲಿ ಕೂತ್ಕೊಂಡು ಅದು ಏನಾಗುತ್ತೆ, ನೀನು ಇದು ತಿರ್ಗಾ ತಕೊಳ್ಳೋ ಅಂತ ನಮಗೆ ಏನಾಗುತ್ತೆ ಅರ್ಜ್ ಮಾಡ್ತ ನಮ್ಮನ್ನ. ಅದನ್ನೇ ಎಂಟಿಟೀಸ್ ಅಂತ ಸರ್ ಹೇಳ್ತಾರೆ. ಎದು ಒಂದು ನಾನು ತಕೊಂಡ ಮೇಲೆ ಇನ್ನೊಂದು ತಕೊಳ್ಬೇಕು, ಇನ್ನೊಂದು ಅದ್ ನನಗೆ ಬೇಕು ಅಂತ ನನಗೆ ಒಂದು ಚಿಂತೆ ಬರುತ್ತೆಯೋ, ಅದೆಲ್ಲಾನು ಎಂಟಿಟೀಸ್ ಅಂತ ನಾವು ತಕೊಳ್ಬೇಕು. ಎಂಟಿಟೀಸ್ ಏನಾಗುತ್ತೆ, ನಾನು ಇವಾಗ ಒಂದು ಬುಕ್, ಒಂದು ರೈಟರ್, ದೊಡ್ಡ ರೈಟರ್ ಇದ್ದಾರೆ, ಅಬ್ದುಲ್ ಕಲಾಂ ಅಂತ ಇಟ್ಕೊಳ್ಳಿ. ಅಬ್ದುಲ್ ಕಲಾಂ ಒಂದು ಬುಕ್ ಮಾಡಿದ್ದಾರೆ. ಆ ಬುಕ್ ತುಂಬಾ ಚೆನ್ನಾಗಿದಪ್ಪ. ಇನ್ನೊಂದು ಬುಕ್ ಯಾವಾಗ ಅವ್ರು ಬರೀತಾರೆ, ಯಾವಾಗ ಪಬ್ಲಿಷ್ ಮಾಡ್ತಾರೆ, ನನಗೆ ಆ ಬುಕ್ ಬೇಕು ಅಂತ ನಾನು ಒಂದು ಎನ್ಸಿಟ್ಕೊಂಡು ಆ ಬುಕ್ ಬರ್ಬೇಕು, ನಾನು ಓದ್ಬೇಕು. ಇನ್ನೊಂದು ಏನ್ ಹೇಳ್ಬಹುದು, ಫಿಲಿಮ್ಸ್. ಒಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಬೇಕು. ಆಕ್ಟರ್ ಇಲ್ಲಾಂದ್ರೆ ಆ ಡೈರೆಕ್ಟರ್, ಇಲ್ಲಾಂದ್ರೆ ಈ ಮ್ಯೂಸಿಕ್ ಡೈರೆಕ್ಟರ್, ಈ ಮ್ಯೂಸಿಕ್ ಇರೋ ಸಿನಿಮಾ ನಾನ್ ನೋಡ್ಬೇಕು ಅಂತ ನನಗೆ ಒಂದು ಎನ್ಸ್ ಬರುತ್ತೆ, ಒಂದು ಅರ್ಜಿ ಬರುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ನಾನು ಹೋಗ್ಬೇಕು ಅನ್ನೋದು ಒಂದು ಎಂಟಿಟೀಸ್. ನನಗೆ ಅದು ಫಸ್ಟ್ ಡೇ ಫಸ್ಟ್ ಶೋ ಹೋಗಿದ್ರೇನೆ ನನಗೆ ತುಂಬಾ ಸಂತೋಷ ಬರುತ್ತೆ. ಇದನ್ನೇ ನಾವು ಸಾರ್ ಬಂದು ಎಂಟಿಟೀಸ್ ಅಂತ ಹೇಳ್ತಾರೆ. ನನಗೆ ನೋಡ್ಬೇಕು. ಓಕೆ, ಒಂದು ಒಳ್ಳೆ ಸಿನಿಮಾ ಬಂದಿದೆ, ಅದರಲ್ಲಿ ಒಳ್ಳೆ ಕಥೆ ಇದೆ, ಅದರಲ್ಲಿ ಏನೋ ಮಾಡಿದ್ದಾರೆ, ಇಲ್ಲಾಂದ್ರೆ ನನಗೆ ಎಂಟರ್ಟೈನ್ ಆಗುತ್ತೆ ಆ ಟೈಮಲ್ಲಿ. ಓಕೆ, ನಾನು ಒಂದು 3 ಅವರ್ಸ್ ನಾನು ಒಂದು ಜಾಲಿಯಾಗಿರ್ಬೇಕು, ನಾನು ಹ್ಯಾಪಿಯಾಗಿರ್ಬೇಕು ನಾನು ಅಂದ್ರೆ ಒಂದು ಸಿನಿಮಾಗೆ ನಾನು ಹೋಗ್ಬೋದು. ಇಲ್ಲಾಂದ್ರೆ ನಾನು ಇವ್ರು ಬಂದ್ರೇನೆ ನಾನು ನೋಡ್ಬೇಕು. ಈ ಆಕ್ಟರ್ ಇಲ್ಲಾಂದ್ರೆ ಈ ಮ್ಯೂಸಿಕ್ ಡೈರೆಕ್ಟರ್, ಇಲ್ಲಾಂದ್ರೆ ಈ ಡೈರೆಕ್ಟರ್ ಮಾಡಿ ಸಿನಿಮಾ ನಾನು ನೋಡ್ಬೇಕು, ನೋಡೇ ಆಗ್ಬೇಕು. ಆ ತರ ಇರೋದೇ ಎಂಟಿಟೀಸ್ ಅಂತ ಸಾರ್ ಹೇಳ್ತಾರೆ. ಒಂದು ಬಿಸ್ಕೆಟ್, ಒಂದು ಐಸ್ ಕ್ರೀಮ್ ನೋಡಿದ ತಕ್ಷಣ ನನಗೆ ಬೇಕು. ಮಕ್ಕಳೆಲ್ಲ ಆ ರೀತಿಯಲ್ಲಿ ಮಾಡ್ತಾರೆ. ಯಾಕೆಂದ್ರೆ ಅವ್ರ ಟೇಸ್ಟ್ ಬಡ್ಸ್ ಎಲ್ಲ ತುಂಬಾ ಲೇಸ್ ಆಗಿರುತ್ತೆ. ಚಿಕ್ಕ ಮಕ್ಕಳೆಲ್ಲ ಅವ್ರಿಗೇನಾಗುತ್ತೆ, ಒಂದು ಚಾಕ್ಲೇಟ್ ತಕೊಂಡ ತಕ್ಷಣ ಇನ್ನೊಂದು ಚಾಕ್ಲೇಟ್ ಬೇಕು, ಇನ್ನೊಂದು ಬೇಕು. ಯಾಕೆಂದ್ರೆ ನಾಲಿಗೆಯಲ್ಲಿ ಅದು ಟೇಸ್ಟ್ ಬಡ್ಸ್ ಅಲ್ಲಿ ಹೋಗಿ ಕೂತ್ಕೊಳ್ತೆ. ಆ ಟೇಸ್ಟ್ ಹೋಗಿ ಕೂತ್ಕೊಳ್ತೆ. ಆ ಟೇಸ್ಟ್ ನಾನು ತಕೊಂಡ್ರೆ ನನಗೆ ಸಂತೋಷ ಆಗತ್ತೆ ಅಂತ ಅವರಿಗೆ ಒಂದು ಎನ್ಸ್ ಬಂದ್ಬಿಡುತ್ತೆ. ಆ ಎನ್ಸ್ ಬಂದ ತಕ್ಷಣ ಏನಾಗುತ್ತೆ, ನನಗೆ ಬೇಕು ಅಂತ ಅವರು ತುಂಬಾ ಇದಾಗುತ್ತಾರೆ, ಆಸೆ ಪಡ್ತಾರೆ. ಅದಕ್ಕೆ ಅವರಿಗೆ ಬಂದು ಅದು ತಕೊಳ್ಬೇಕು ಅಂತ ನೋಡ್ತಾರ. ಅದು ಇಲ್ಲ ಅಂದ್ರೆ ಏನಾಗುತ್ತೆ, ಅವರಿಗೆ ತುಂಬಾ ಕಷ್ಟ ಆಗತ್ತೆ. ನನಗೆ ಇಲ್ಲ, ಇದು ನನಗೆ ತುಂಬಾ ಕಷ್ಟ ಆಗತ್ತೆ ಅಂತ ಅವ್ರ ಮನ್ಸಲ್ಲಿ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಬಂದು ಏನೋ ಇದು ಎಂಟಿಟೀಸ್ ಅಂತ ಸಾರ್ ಹೇಳ್ತಾರೆ. ಈ ಎಂಟಿಟೀಸ್ ಅನ್ನ ಏನ್ ಮಾಡ್ಬೋದು, PVH ಅಲ್ಲಿ ಏನ್ ಹೇಳ್ತಾರೆ, ನಿಜವಾಗ್ಲೇ ನಮ್ಮ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಎಂಟಿಟೀಸ್ ಏನಿದೆ. ಒಂದು ಹೋಟೆಲ್ಗೆ ಹೋಗ್ತೀವಿ ನಾವು. ಆ ಹೋಟೆಲ್ ಅಲ್ಲಿ ಈ ಡಿಶ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಚಿತ್ರಾನ್ನ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರೆ, ಆ ಹೋಟೆಲ್ಗೆ ಹೋದ್ರೆ ಓಕೆ, ಚಿತ್ರಾನ್ನ ನನಗೆ ಬೇಕು ಅಂತ ನಾವು ಆರ್ಡರ್ ಮಾಡ್ತೀವಿ. ಈ ರೀತಿಯಲ್ಲಿ ಒಂದು ಕಡೆ ನಾವು ಹೋಗ್ತೀವಿ, ಮೈಸೂರು ಹೋಗಿದ್ರೆ ಮೈಸೂರು ಬೋಂಡ ಚೆನ್ನಾಗಿದೆ, ಇಲ್ಲಾಂದ್ರೆ ಮೈಸೂರಲ್ಲಿ ಈ ಡಿಶ್ ಚೆನ್ನಾಗಿರುತ್ತೆ ಅಂತ ನಮಗೆ ಒಂದು ಎನ್ಸ್ ಬರ್ತಲ್ಲ, ಇದನ್ನೇ ಎಂಟಿಟೀಸ್. ಮೈಸೂರು ಅಂದ್ರೇನೆ ಮೈಸೂರಲ್ಲಿ ಇದು ಸಿಕ್ಕತ್ತೆ, ಬ್ಯಾಂಗ್ಳೂರ್ ಅಂದ್ರೆ ಬ್ಯಾಂಗ್ಳೂರಲ್ಲಿ ಇದು ಸಿಕ್ಕತ್ತೆ, ತಿರುಪತಿ ಹೋಗಿದ್ರೆ ಲಡ್ಡು. ಈ ರೀತಿಯಲ್ಲಿ ನಮ್ಮ ಒಳಗೆ ಆ ಎಂಟಿಟೀಸ್ ಒಳಗೆ ಫಿಕ್ಸ್ ಆಗಿದೆ, ಥಾಟ್ ಫಾರ್ಮ್ಸ್ ಆಗಿ ಒಳಗೆ ಇದೆ. ಅದು ಏನಾಗುತ್ತೆ, ನಮಗೆ ಅದು ನೋಡಿದ ತಕ್ಷಣ, ಅದು ಕಿವಿಯಲ್ಲಿ ಕೇಳಿದ ತಕ್ಷಣ ಏನಾಗುತ್ತೆ, ನನಗೆ ಆಸೆ ಬಂದ, ಓ ತಿರುಪತಿ ಲಡ್ಡು ನನಗೆ ಬೇಕು, ನನಗೆ ತಿನ್ಬೇಕು, ಆಸೆ ಬಂದ್ಬಿಟ್ಟದೆ. ಓಕೆ, ನಾನು ಇದಕ್ಕೋಸ್ಕರ ತಿರುಪತಿ ಹೋಗ್ತೀನಿ. ಇದೆಲ್ಲ ಮನುಷ್ಯರೆಲ್ಲ ಇರ್ತಾರೆ ಈ ರೀತಿಯಲ್ಲಿ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಎಂಟಿಟೀಸ್ ಅನ್ನೋದು ಏನಂತ ಫಸ್ಟ್ ನಾವು ನೋಡ್ಬೇಕು. ಏನು ಎಂಟಿಟೀಸ್ ಅಂದ್ರೆ ಏನು, ನನಗೆ ಆ ಹುಳಿ ಅನ್ನ ತಿನ್ಬೇಕು, ನನಗೆ ಈ ರೀತಿಯ ನನಗೆ ಐಸ್ ಕ್ರೀಮ್ ಬೇಕು, ನನಗೆ ಚಾಕ್ಲೇಟ್ ಬೇಕು, ಇಲ್ಲಾಂದ್ರೆ ನನಗೆ ಚಿಪ್ಸ್ ಬೇಕು. ಸಿಂಪಲ್ ಆಗಿ ಮನೆಯಲ್ಲಿ ನಾವು ಡೇ ಟು ಡೇ ಏನ್ ಮಾಡ್ತೀವೋ, ನನಗೆ ಇದು ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಕಾಫಿ ಬೇಕು, ನನಗೆ ಟೀ ಬೇಕು, ಇಲ್ಲಾಂದ್ರೆ ಈವ್ನಿಂಗ್ 5 o'clock ಆಗಿದ ಮೇಲೆ ನನಗೆ ಟೀ ಬೇಕು, ನನಗೆ ನೈಟ್ ಮಲ್ಗೋ ಟೈಮಲ್ಲಿ ನನಗೆ ಒಂದು ಹಾಲ್ ಬೇಕು. ಖಂಡಿತವಾಗಿ ಕಂಡೀಷನ್ ಆಗ್ತೀವಲ್ಲ ನಾವು, ಇದು ಬೇಕು ನನಗೆ ಅಂತ ಕಂಡೀಷನ್ ಆಗ್ತೀವಲ್ಲ, ಅದನ್ನೇ ಎಂಟಿಟೀಸ್ ಅಂತ ಸಾರ್ ಹೇಳ್ತಾರೆ.
ಆ ಎಂಟಿಟೀಸ್ ನಮ್ಮ ಒಳಗೆ ಕೂತ್ಕೊಂಡು ನೀನ್ ಇದು ಮಾಡು 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 ನಮ್ಮನ್ನ ಮಾಡ್ಕೊಂಡೇ ಇರುತ್ತೆ. ಅದಕ್ಕೆ ಅದನ್ನು PVH ಅಲ್ಲಿ ಏನ್ ಮಾಡ್ಬೋದು ಸಾರ್ ಬಂದು ಹೇಳ್ತಾರೆ. ಓಕೆ, ಈ ಎಂಟಿಟೀಸ್ ನೋಡಿ ಏನು ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತಾರೆ. ಇವಾಗ ನಾನು ಏನ್ ಮಾಡ್ತೀನಿ, ನನಗೆ ಸ್ವೀಟ್ಸ್ ಮೇಲೆ ಆಸೆ ತುಂಬಾ. ಸ್ವೀಟ್ಸ್ ನನಗೆ ತುಂಬಾ ಇಷ್ಟ. ಲಡ್ಡು, ಮೈಸೂರ್ ಪಾಕ್, ಜಿಲೇಬಿ, ಜಾಂಗ್ರಿ ಏನಿದ್ರೆ ನನಗೆ ತುಂಬಾ ಇಷ್ಟ ಅಂತ ಇಟ್ಕೊಳ್ಳಿ. ನಾನು ಏನ್ ಮಾಡ್ತೀನಿ, ಹೋಗ್ತೀನಿ ಹಂಗ ಶಾಪಲ್ಲಿ ಎಲ್ಲ ಅರ್ಧ ಕಳೆ ತಕೊಂಡ್ ಬಂದು ಇವತ್ತು 2, ನೆಕ್ಸ್ಟ್ ನೈಟ್ 2, ಬೆಳಿಗ್ಗೆ 2 ಅಂತ ತಿನ್ಕೊಂಡ್ ಬಂದ್ರೆ ಏನಾಗುತ್ತೆ ನನ್ ಮೇಗಿ? ಸ್ವಲ್ಪ ದಿನದಲ್ಲಿ ನನಗೆ ಶುಗರ್ ಡಯಾಬಿಟಿಕ್ಸ್ ಪೇಷಂಟ್ ಆಗ್ಬಿಡ್ತೀನಿ ನಾನು, ಅಲ್ವಾ? ಆ ರೀತಿಯಲ್ಲಿ ನಾನು ಒಂದು ತಕೊಂಡ್ ಮೇಲೆ ಅದು ಏನಾಗತ್ತೆ, ಇವಾಗ ನಾನು ಸ್ವೀಟ್ಸ್ ತಕೊಳ್ತೀನಿ. ಸ್ವೀಟ್ಸ್ ಅಂದ್ರೆ ಈ ರೀತಿಯಲ್ಲಿ ಏನೋ ತುಪ್ಪ, ಸಕ್ಕರೆ ಇದೆಲ್ಲ ಹಾಕಿ ಮಾಡಿರೋ ಒಂದು ಸ್ವೀಟ್ಸ್ ನಾನು ತಕೊಳ್ತೀನಿ. ಆ ಸ್ವೀಟ್ಸ್ ತಕೊಂಡ್ಮೇಲೆ ನನಗೇನಾಗತ್ತೆ, ಡಯಾಬಿಟಿಕ್ ಬರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೆ, ಇದೆಲ್ಲ ಸೈಡ್ ಎಫೆಕ್ಟ್ಸ್ ಆಗತ್ತೆ. ಈ ರೀತಿಯಲ್ಲಿ ಒಂದೊಂದು ನಾವ್ ಏನ್ ತಗೊಳ್ತೀವಿ, ಬಿಸ್ಕಟ್ ಅಥವಾ ಚಿಪ್ಸ್ ಅಂತ ಇಟ್ಕೊಳ್ಳಿ. ಇವಾಗ ನಮ್ ಕೈನಲ್ಲಿ ಎಲ್ಲಾರ ಕೈನಲ್ಲಿ ಒಂದು ಆಂಡ್ರಾಯ್ಡ್ ಫೋನ್ ಇದೆ. ಆಂಡ್ರಾಯ್ಡ್ ಫೋನ್ ನಲ್ಲಿ ಗೂಗಲ್ ಅಂತ ಒಂದು ಸ್ಪೇಸ್ ಇದೆಲ್ಲ, ಅಲ್ಲಿ ಗೂಗಲ್ ಲೆನ್ಸ್ ಅಂತ ಒಂದಿದೆ. ಅದನ್ನಲ್ಲಿ ಹೋಗಿ ಒಂದು ಬಿಸ್ಕಟ್ ಪಾಕೆಟ್ ಇದ್ರೆ ಹಿಂದ್ಗಡೆ ಇಂಗ್ರೀಡಿಯೆಂಟ್ಸ್ ಅಂತ ಒಂದು ಹಾಕಿದ್ದಾರೆ. ಇಲ್ಲ ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಯಾವ್ದು ಪ್ಯಾಕೆಟ್ ನಾವು ತಕೊಂಡ್ರೇನು ಇಂಗ್ರೀಡಿಯೆಂಟ್ಸ್ ಅಂತ ಒಂದು ಕಾಲಂ ಕೊಟ್ಟಿದ್ದಾರೆ ಆ ಪ್ಯಾಕೆಟ್ ಅಲ್ಲಿ ಹಿಂದ್ಗಡೆ. ಅದು ಗೂಗಲ್ ಲೆನ್ಸ್ ಅಲ್ಲಿ ತೋರಿಸಿ ಅದು ಫೋಟೋ ತೆಗೆದು ಇದು ಏನಂತ ಹಾಕಿದ್ದಾರೆ ಅಂತ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಅವ್ರು ಕೊಡ್ತಾರೆ. ಗೂಗಲ್ ಅಲ್ಲಿ ಅದು ಹಾಕತ್ತೆ. ಅದನ್ನ ನೋಡಿದ್ರೆ ಇದು ನನಗೆ ಬೇಕಾ ಬೇಡವಾ ಅಂತ ನಾವೇ ಇದು ತಕೊಳ್ಬೇಕು. ನಾವೇ ಮಾಡ್ಕೊಳ್ಬೇಕು, ಇದು ನನಗೆ ಬೇಕಾ ಬೇಡವಾ, ಇದನ್ನೇ ನಾನ್ ಚಿಂತೆ ಮಾಡ್ಬೇಕು. ಫಸ್ಟ್ ಅದರಲ್ಲಿ ಏನ್ ಹಾಕಿದ್ದಾರೆ, ಒಂದು ಫ್ಯಾಟ್ ಅನಿಮಲ್ ಫ್ಯಾಟ್ ಅಂತ ಹಾಕಿದ್ದಾರೆ. ಈ ಅನಿಮಲ್ ಫ್ಯಾಟ್ ನನಗೆ ಬೇಕಾ? ಆ ಅನಿಮಲ್ ಫ್ಯಾಟ್ ಎದಕ್ಕೆ ಯೂಸ್ ಮಾಡ್ತಾರೆ? ಆ ಫುಡ್, ಒಂದು ಬಿಸ್ಕಟ್ ಆಗ್ಲಿ, ಒಂದು ಕೇಕ್ ಆಗ್ಲಿ, ಅದು ಚೆನ್ನಾಗಿ ಕುಕ್ ಆಗ್ಬೇಕು, ಅದು ಚೆನ್ನಾಗಿ ಬೇಯಿಸ್ಬೇಕು. ಅದಕ್ಕೋಸ್ಕರ ಅವರು ಅದೆಲ್ಲ ಆಡ್ ಮಾಡ್ತಾರೆ. ಒಂದು ಸೋಡಾ, ಒಂದು ಫ್ಯಾಟು, ಒಂದು ಇದು ಏನು ಜಾಗ್ರಿ ಅಂತಾರೆ, ಇನ್ನು ಏನು ಟೇಸ್ಟ್ ಎನ್ಹ್ಯಾನ್ಸರ್ಸ್ ಅಂತಾರೆ, ಇನ್ನೊಂದು ಏನು ಕಲರ್ ಎನ್ಹ್ಯಾನ್ಸರ್ ಅಂತಾರೆ. ಇದೆಲ್ಲ ಮಾಡೋದಲ್ಲ ನಮ್ಮ ಮೇಗೆ ಅದೆಲ್ಲ ಬೇಡ. ನಮ್ಮ ಮೇಗೆ ಟೇಸ್ಟ್ ಎನ್ಹ್ಯಾನ್ಸರ್ ಬೇಡ, ಕಲರ್ ಎನ್ಹ್ಯಾನ್ಸರ್ ನಮಗೆ ಅದೆಲ್ಲ ಬೇಡ. ನಮಗೆ ಬೇಕೋದು ಏನು, ನನ್ ಮೇಗೆ ಏನ್ ಸತ್ತು ಬೇಕು, ನನ್ ಮೇಗೆ ಏನ್ ಸತ್ಬೇಕು. ಇವಾಗ ನಾನ್ ಡಾಕ್ಟರ್ ಹತ್ರ ಹೋದ್ನಿ, ಏನ್ ಹೇಳ್ತಾರೆ, ನಿಮ್ಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ, ಕ್ಯಾಲ್ಸಿಯಂ ಇರೋ ಫುಡ್ ನೀವು ತಕೊಳ್ಳಿ, ಇಲ್ಲಾಂದ್ರೆ ಕ್ಯಾಲ್ಸಿಯಂ ಇರೋ ಸಪ್ಲಿಮೆಂಟ್ಸ್ ಏನಾದ್ರು ತಕೊಳ್ಳಿ ಅಂತ ಸಾರ್ ಹೇಳ್ತಾರೆ. ಇದಕ್ಕೆ ನನಗೆ ಕ್ಯಾಲ್ಸಿಯಂ ಬೇಕು. ನಾನು ಕ್ಯಾಲ್ಸಿಯಂ ತಕೊಳ್ಳೋಕ್ ಬದಲಾಗಿ ನಾನು ಏನ್ ತಕೊಳ್ತೀನಿ, ಒಂದು ಬಿಸ್ಕಟ್ ತಕೊಳ್ತೀನಿ, ಒಂದು ಚಿಪ್ಸ್ ತಕೊಳ್ತೀನಿ. ಇದ್ರಲ್ಲೆಲ್ಲ ಕ್ಯಾಲ್ಸಿಯಂ ಇದೆ ಅಂದ್ರೆ ಈ ಝೀರೋ, ಏನು ಇಲ್ಲ. ಅದಕ್ಕೆ ನಾವು ಇಂಗ್ರೀಡಿಯೆಂಟ್ಸ್ ನೋಡ್ಬೇಕು. ಫಸ್ಟ್ ಇಂಗ್ರೀಡಿಯೆಂಟ್ಸ್ ನಾವು ತಕೊಳ್ಳೋ ಫುಡ್ ಅಲ್ಲಿ ಏನಿದೆ, ಒಂದು ಹಿಂದ್ಗಡೆ ಒಂದು ಪ್ಯಾಕೆಟ್ ತಕೊಳ್ತೀವಿ ಅಂದ್ರೆ, ಒಂದು ಪ್ಯಾಕೇಜ್ ಫುಡ್ ತಕೊಳ್ತೀವಿ ಅಂದ್ರೆ ಪ್ಯಾಕೆಟ್ ಹಿಂದ್ಗಡೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ. ಅದನ್ನಲ್ಲೂ ಗೂಗಲ್ ಲೆನ್ಸ್ ಅಲ್ಲಿ ತಕೊಂಡು ನಾವು ನೋಡಿದ್ರೆ ಇದರಲ್ಲಿ ಏನ್ ಕೊಟ್ಟಿದ್ದಾರೆ, ಇದು ನನ್ ಮೇಗೆ ಏನ್ ಮಾಡುತ್ತೆ ನೋಡಿದ್ರೆ ಅದನ್ನಲ್ಲಿ ಎಲ್ಲ ಹಾಕಿದ್ದಾರೆ. ನೋಡ್ಕೊಂಡು ನನಗೆ ಇದು ಬೇಕಾ ಬೇಡವಾ, ಈ ಊಟ ನಾನು ತಕೊಳ್ಬೇಕಾ ಬೇಡವಾ, ಈ ಚಿಪ್ಸ್ ನನಗೆ ಬೇಕಾ ಬೇಡವಾ, ಈ ಕೂಲ್ ಡ್ರಿಂಕ್ ನನಗೆ ಬೇಕಾ ಬೇಡವಾ, ಇದು ಮಾತ್ರ ನಾನು ನೋಡ್ಬೇಕು. ಯಾಕೆಂದ್ರೆ ನನಗೆ ಡಾಕ್ಟರ್ ಏನು ಹೇಳಿದ್ದಾರೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ, ನೀವು ಕ್ಯಾಲ್ಸಿಯಂ ತಕೊಳ್ಳಿ ಅಂತ ಹೇಳಿದ್ದಾರೆ. ಅದರಲ್ಲಿ ಕ್ಯಾಲ್ಸಿಯಂ ಇದೆ ಅಂತ ಇಲ್ಲ. ಇನ್ನು ಏನಕ್ಕೆ ನಾನು ಅದು ತಕೊಳ್ಬೇಕು, ಅದೇ ನಾವು ಯೋಚನೆ ಮಾಡ್ಬೇಕು. ನನಗೆ ಇದು ಬೇಕಾ ಬೇಡವಾ ಅಂತ ನಾನು ಯೋಚನೆ ಮಾಡ್ಬೇಕು. ಅದಕ್ಕೆ ಇವಾಗ ನಾನು ಯೋಚನೆ ಮಾಡ್ತೀನಿ, ಓಕೆ ಹಿಂದ್ಗಡೆ ನಾನು ನೋಡಿದೆ ಅದರಲ್ಲಿ ಸೋಡಾ ಹಾಕಿದ್ದಾರೆ, ಟೇಸ್ಟ್ ಎನ್ಹಾನ್ಸರ್, ಕಲರ್ ಎನ್ಹಾನ್ಸರ್, ಏನೋ ಎಮ್ಯುಲಿವೇಸರ್, ಏನೇನೋ ಹಾಕಿದ್ದಾರೆ ಅದು ಹಿಂದ್ಗಡೆ. ಇದೆಲ್ಲ ನನಗೆ ಬೇಡ. ನನಗೆ ಬೇಕಾಗಿರೋದು ಕ್ಯಾಲ್ಸಿಯಂ ರಿಚ್ ಫುಡ್. ಇದ್ರೇನೆ ಏನಾಗುತ್ತೆ, ನಾನು ಬಿಸ್ಕಟ್ ತಕೊಂಡಿದ್ದೀನಿ, ಚಿಪ್ಸ್ ತಕೊಂಡಿದ್ದೀನಿ, ಕೂಲ್ ಡ್ರಿಂಕ್ ತಕೊಂಡಿದ್ದೀನಿ, ಅದಕ್ಕೆ ನನಗೆ ಆಸೆ ಬಂದಿದೆ, ಇಷ್ಟ ಆಗಿದೆ, ಅದಕ್ಕೆ ನಾನು ತಕೊಳ್ತೀನಿ. ಇದರಿಂದ ನನಗೆ ಏನ್ ಪ್ರಯೋಜನ ಇಲ್ಲ. ಅದಕ್ಕೆ ಇದು ನನಗೆ ಬೇಕಾ? ಸಾರ್ ಇದೇ ಹೇಳ್ತಾರೆ, ನೀವು ಫುಡ್ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ನಮಗೆ ಸಾರ್ ಹೇಳೋದು ಅರ್ಥ ಆಗೋದಿಲ್ಲ. ಶಿವ ಸಾರ್ ಹೇಳೋದು ನಮಗೆ ಅರ್ಥ ಆಗೋದಿಲ್ಲ. ಏನಪ್ಪ ನಮ್ ತಾತ ಅಜ್ಜಿ ಎಲ್ಲ ಯುದ್ಧದಾನೆ ತಕೊಂಡ್ ಬಂದಿದ್ದಾರೆ. ಅವರು ಅಕ್ಕಿ ಬೇಳೆ, ಈ ಮುದ್ದೆ ಇದೆಲ್ಲನೇ ತಕೊಂಡ್ ಬಂದಿದ್ದಾರೆ. ನಾವು ಏನಕ್ಕೆ ತಕೊಳ್ಬಾರ್ದು ಅಂತ ಸಾರ್ ಹೇಳ್ತಾರೆ.
ಅವರೆಲ್ಲ ಏನ್ ಮಾಡಿದ್ದಾರೆ? ಅವ್ರು ನೆಲದಲ್ಲಿ ಹೋಗಿ ಕಳಸ ಮಾಡಿದ್ದಾರೆ. ಅವರು ಎಲ್ಲ ಎಷ್ಟೋ ಕಳಸಗಳು ಮಾಡಿದ್ದಾರೆ. 5 ಕಿಲೋಮೀಟರ್ ಹೋಗ್ಬೇಕಂದ್ರೆ ನಡಿದೇ ಹೋಗಿದ್ದಾರೆ ಅವರೆಲ್ಲ. ನಾವು ಇವಾಗ ಏನ್ ಮಾಡ್ತೀವಿ? ಹತ್ರ ಒಂದು 500 ಮೀಟರಲ್ಲಿ ಇರೋ ಒಂದು ಶಾಪಿಗೆ ಹೋಗ್ಬೇಕಂದ್ರೆ ಗಾಡಿ ಬೇಕು ನಮಗೆ. ನಮಗೆ ಅಷ್ಟು ಎಕ್ಸೈಸ್ ಇಲ್ಲ. ನಾವು ತಿಂದಿರೋ ಫುಡ್‌ಗೆ, ನಾವು ತಕ್ಕೊಂಡಿರೋ ಫುಡ್‌ಗೆ ನಾವು ಎಕ್ಸೈಸ್ ಮಾಡಿಲ್ಲ. ಅದಕ್ಕೆ ಏನಾಗತ್ತೆ? ಇವಾಗ ನಾನು ಅಕ್ಕಿ ತಕೊಳ್ತೀನಿ. ಅದು ಫುಲ್ಲಾಗಿ ಏನು ಕಾರ್ಬೋಹೈಡ್ರೇಟ್ಸ್. ಈ ಕಾರ್ಬೋಹೈಡ್ರೇಟ್ಸ್ ಏನಾಗತ್ತೆ? ಶುಗರ್ ಆಗಿ ಕನ್ವರ್ಟ್ ಆಗತ್ತೆ. ಕಾರ್ಬೋಹೈಡ್ರೇಟ್ ಶುಗರ್ ಆಗಿ ಕನ್ವರ್ಟ್ ಆಗತ್ತೆ. ಶುಗರ್ ಆಗಿ ಕನ್ವರ್ಟ್ ಆಗಿ ಏನಾಗತ್ತೆ? ನನಗೆ ಡಯಾಬಿಟಿಕ್ ಬರೋದಕ್ಕೆ ಅದು ಒಂದು ಕಾರಣ ಆಗತ್ತೆ. ಅಲ್ವಾ? ಅದಕ್ಕೆ ಇನ್ನೊಂದು ಬೇಳ ತಕೊಳ್ತೀನಿ ನಾನು. ಬೇಳ ತಕೊಂಡ್ಮೇಲೆ ಬೇಳ ಏನಾಗತ್ತೆ? ಅದು ಫುಲ್ ಆಫ್ ಪ್ರೋಟೀನ್ ಅಂತೀವಿ. ಪ್ರೋಟೀನ್‌ಗೆ ನಾನು ಏನ್ ಕೆಲಸ ಮಾಡ್ತೀನಿ? ಪ್ರೋಟೀನ್ ಬರ್ನ್ ಆಗೋದಕ್ಕೆ ನಾನು ಏನ್ ಕೆಲಸ ಮಾಡ್ತೀನಿ? ನಾನು ಕೂತ್ಕೊಂಡು ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಇಲ್ಲಾಂದ್ರೆ ನಾನು ಒಂದು ಶಾಪ್ ಇಟ್ಕೊಂಡಿದ್ದೀನಿ. ನಾನು ಶಾಪಲ್ಲಿ ಕೂತ್ಕೊಂಡಿದ್ದೀನಿ. ಬರ್ತಾರೆ ಅವರಿಗೆ ನಾನು ಸೇಲ್ಸ್ ಮಾಡ್ತೀನಿ. ಇಷ್ಟೇ ನನ್ನ ಕೆಲಸ. ಅದಕ್ಕೆ ನಾನು ಏನ್ ಮಾಡೋದು? ನಾನು ಪ್ರೋಟೀನ್ ತಕೊಂಡಿದ್ದೀನಿ, ಕಾರ್ಬೋಹೈಡ್ರೇಟ್ ತಕೊಂಡಿದ್ದೀನಿ. ಇದು ಸುಮ್ನೆ ಕೂತ್ಕೊಂಡು ಕೆಲಸ ಮಾಡ್ತೀನಿ. ನಾನೇನ್ ನಡೆಯೋದಿಲ್ಲ, ಏನು ಎಕ್ಸರ್ಸೈಸ್ ಮಾಡೋದಿಲ್ಲ. ಕೈ ಕಾಲೆಲ್ಲ ಏನು ನಾನು ಆಡ್ಸೋದಿಲ್ಲ. ನಾನೇನು ಮಾಡೋದಿಲ್ಲ. ಇವಾಗ ಏನಾಗತ್ತೆ? ಆ ಪ್ರೋಟೀನ್ ಏನಾಗತ್ತೆ? ಎಕ್ಸೆಸ್ ಪ್ರೋಟೀನ್ ಯೂರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಿ ನಮ್ಮ ಬೋನಲ್ಲಿ ಎಲ್ಲ ಹೋಗಿ ಕೂತ್ಕೊಳ್ತೆ. ಅದು ಏನಾಗತ್ತೆ? ಆರ್ಥರೈಟಿಸ್ ಆಗಿ ಕನ್ವರ್ಟ್ ಆಗತ್ತೆ ಫ್ಯೂಚರಲ್ಲಿ. ಅದಕ್ಕೆ ಸಾರ್ ಹೇಳ್ತಾರೆ, ಇದೆಲ್ಲ ನಿಮಗೆ ಬೇಕಾ? ಈ ಊಟ ನನಗೆ ಬೇಕಾ? ಯಾಕೆಂದ್ರೆ ನನಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ. ಅದೇ ನಾನು ತಕೊಳ್ಬೇಕು. ಇದಕ್ಕಿಂತ ನಾನು ಏನ್ ಮಾಡ್ತೀನಿ? ನಾನು ಕಾರ್ಬೋಹೈಡ್ರೇಟ್ ತಕೊಳ್ತೀನಿ ಅಥವಾ ಪ್ರೋಟೀನ್ ತಕೊಳ್ತೀನಿ ಇಷ್ಟೇ ಮಾಡ್ತೀನಿ. ಇದಕ್ಕೆ ಸಾರ್ ಏನ್ ಹೇಳ್ತಾರೆ? ಸೊಪ್ಪುಗಳು, ತರಕಾರಿಗಳು ತುಂಬಾ ತಕೊಳ್ಳಿ. ಅಕ್ಕಿ ಬೇಳೆಲ್ಲ ಕಡಿಮೆ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಬೇಡ ಅಂತ ಹೇಳಿಲ್ಲ. ಇವಾಗ ಒಂದು ನೆಲದಲ್ಲಿ ನಾನು ಹೋಗಿ ಕೆಲಸ ಮಾಡ್ತೀನಿ. ಇಲ್ಲಾಂದ್ರೆ ತುಂಬಾ ದೂರ ನಾನು ಹೋಗ್ಬೇಕು, ನಡಿಬೇಕು, ತುಂಬಾ ವೆಯ್ಟ್ ಎಲ್ಲ ಎತ್ಕೊಂಡು ನಾನು ಕೆಲಸ ಮಾಡ್ಬೇಕು ಅಂದ್ರೆ, ನಾನು ಈ ಊಟ ಎಲ್ಲ ತಕೊಳ್ಬೋದು. ನನಗೆ ಡೈಲಿ ಒಂದು 5 ಫ್ಲೋರ್ ಮೇಲೆ ಹೋಗಿ ಕೆಳಗೆ ಬರ್ಬೇಕು ಅಂದ್ರೆ ನಾನು ತಕೊಳ್ಬೋದು. ನನಗೆ ಮೇಗೆ ಎಕ್ಸೈಸ್ ತುಂಬಾ ಇದೆ ಅಂದ್ರೆ ನಾನು ಈ ಊಟಗಳೆಲ್ಲ ನಾನು ತಕೊಳ್ಬಹುದು. ನನಗೆ ಎಕ್ಸೈಸ್ ಕಡಿಮೆ ಇದೆ. ನಾನು ಏನು ಕೆಲಸ ಮಾಡೋದಿಲ್ಲ. ಒಂದೇ ಸ್ಥಳದಲ್ಲಿ ನಾನು ಕೂತ್ಕೊಂಡು ಕೆಲಸ ಮಾಡ್ತೀನಿ. ವರ್ಕ್ ಫ್ರಮ್ ಹೋಮ್ ಆಗಲಿ, ನಾನೊಂದು ಶಾಪಲ್ಲಿ ಕೂತ್ಕೊಂಡಿದ್ರೇನು ಸರಿ, ಒಂದು ಆಫೀಸಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡಿದ್ರೇನು, ನಾನು ಕೂತ್ಕೊಂಡು ಕೆಲಸ ಮಾಡ್ತೀನಿ. ಅದಕ್ಕೆ ನನಗೆ ಏನು ಎನರ್ಜಿ ಬೇಕು? ಅದು ಎಲ್ಲಿದೆ? ಏನು ವಿಟಮಿನ್ಸ್, ಮಿನರಲ್ಸ್ ನನಗೆ ಬೇಕು? ಅದು ಎಲ್ಲಿದೆ? ಯಾವ ಫುಡ್ಡಲ್ಲಿ ಇದೆ ಅದು ಅಂತ ನೋಡ್ಕೊಂಡು ನಾವು ತಿನ್ಕೊಳ್ಳೋದು ಒಳ್ಳೇದು. ಅದಕ್ಕೆ ಸಾರ್ ಹೇಳ್ತಾರೆ, ಊಟ ಮಾಡಿಸ್ಕೊಳ್ಳಿ ಅಂತ ಹೇಳೋದು. ನನಗೆ ಏನ್ ಬೇಕು? ಇವಾಗ ನನಗೆ ಕ್ಯಾಲ್ಸಿಯಂ ಬೇಕು. ಇದೇ ನನ್ನ ಮನೆಯವರಿಗೆ, ನಮ್ಮ ಯಜಮಾನರಿಗೆ ಕ್ಯಾಲ್ಸಿಯಂ ಬೇಡ. ಅವ್ರ ಹತ್ರ ಕ್ಯಾಲ್ಸಿಯಂ ಇದೆ. ಇದು ಕ್ಯಾಲ್ಸಿಯಂ ಅವರಿಗೆ ಕೊಟ್ರೆ ಏನಾಗುತ್ತೆ? ಅದು ಎಕ್ಸೆಸ್ ಆಗುತ್ತೆ. ಎಕ್ಸೆಸ್ ಕ್ಯಾಲ್ಸಿಯಂ ಆಗುತ್ತೆ. ಅದಕ್ಕೆ ನಮ್ಮ ಮನೆಯಲ್ಲಿ 5 ಜನಗಳು ನಾವಿದ್ದೀವಿ ಅಂದ್ರೆ 5 ಜನಗಳಿಗೂ ಏನೇನು ಸತ್ತುಗಳು ಬೇಕು. ಇದು ನಮಗೆ ಗೊತ್ತಿಲ್ಲ. ಯಾವ ರೀತಿಯಲ್ಲಿ ಒಂದು ಹೋಯ್ ನಾವು ಏನೋ ಬ್ಲಡ್ ಟೆಸ್ಟ್ ತೆಗಿಯೋದಕ್ಕೆ ಏನೋ ಅವಕಾಶ ಇಲ್ಲ. ಅವಶ್ಯಕನೂ ಇಲ್ಲ. ಏನು ಸೊಪ್ಪುಗಳು, ತರಕಾರಿ ತಕೊಂಡ್ರೇನೆ ಅದರಲ್ಲಿ ನಮಗೇನ್ ಬೇಕೋ ಎಲ್ಲಾನು ಬ್ಯಾಲೆನ್ಸ್ ಆಗಿ ಇರುತ್ತೆ. ಅದೇ ನಾವು ತಕೊಳ್ಬೇಕು. ಅದೇ ಸೊಪ್ಪುಗಳು, ತರಕಾರಿಯಲ್ಲಿ ಎಲ್ಲಾ ಪ್ರೋಟೀನ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ವಿಟಮಿನ್ಸ್, ಮಿನರಲ್ಸ್ ಎಲ್ಲಾನು ಇರುತ್ತೆ. ಕಾರ್ಬೋಹೈಡ್ರೇಟ್‌ನು ಅದರಲ್ಲಿ ಇರುತ್ತೆ. ಪ್ರೋಟೀನ್ ಎಲ್ಲಾನು ಅದರಲ್ಲಿ ಇರುತ್ತೆ. ಅದನ್ನೇ ಸಾಕು ಅಂತಾರೆ. ಆ ಕಾಲದಲ್ಲಿ ಋಷಿಗಳು ಅದನ್ನೇ ತಕೊಳ್ತಾರೆ. ಸೊಪ್ಪು ಇಲ್ಲ ಅಂದ್ರೆ ಅವ್ರು ಊಟನೇ ಮಾಡೋದಿಲ್ಲ. ಮಹಾಭಾರತ ಕಥೆಯಲ್ಲಿ ಅವ್ರು ಹೇಳಿದ್ದಾರೆ. ನೀವು ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು. ಸೊಪ್ಪುಗಳೇ ಫಸ್ಟ್ ಅವರಿಗೆ ಊಟ ಅಂತ ಅವರು ಹೇಳಿದ್ದಾರೆ. ಹಿಂದ ಕಾಲದಲ್ಲಿ ಪುರಾಣದಲ್ಲಿ ಎಲ್ಲ ಅದೇ ಹೇಳಿದ್ದಾರೆ. ಅದಕ್ಕೆ ನಾವು ಸೊಪ್ಪುಗಳು, ತರಕಾರಿಗಳು ತಕೊಂಡ್ ಬಂದ್ರೆ ಈ ಎಂಟಿಟೀಸ್ ಅದುವಾಗಿ ಫೇಡ್ ಆಗಿ ಹೋಗ್ಬಿಡುತ್ತೆ. ಯಾಕೆಂದ್ರೆ ನನಗೆ ಏನ್ ಬೇಕು? ನನಗೆ ಬೇಕಾದ್ರೆ ಕ್ಯಾಲ್ಸಿಯಂ, ವಿಟಮಿನ್ಸ್, ಮಿನರಲ್ಸ್ ನಾನು ತಕೊಳ್ಳೋ ಊಟದಲ್ಲಿ ನಾನು ತಕೊಳ್ತೀನಿ. ಅದೇ ನನಗೆ ಸಾಕಾಗತ್ತೆ. ಆ ತರ ಇರೋ ಟೈಮಲ್ಲಿ ನನಗೆ ಇನ್ನೊಂದು ಬಗ್ಗೆ ನನಗೆ ಒಂದು ಕೂಲ್ ಡ್ರಿಂಕ್ ಬೇಕು, ಒಂದು ಚಾಕ್ಲೇಟ್ ಬೇಕು, ಒಂದು ಚಿಪ್ಸ್ ಬೇಕು ಅಂತ ನನಗೆ ಒಂದು ನೆನಪು ಬರೋದಿಲ್ಲ. ಅದಕ್ಕೆ ಸಾರ್ ಹೇಳ್ತಾರೆ ಈ ರೀತಿಯಲ್ಲಿ. ಓಕೆ. ಇವಾಗ ನನಗೆ ಒಂದು ಎಂಟಿಟೀಸ್ ಇರುತ್ತೆ.
ನನಗೆ ಒಂದು ಕೂಲ್ ಡ್ರಿಂಕ್ಸ್ ಕುಡಿಬೇಕು, ಇಲ್ಲಾಂದ್ರೆ ಹೊರಗೆ ಹೋಗಿದ್ರೆ ನನಗೆ ಒಂದು ಟೀ, ಬೋಂಡಾ ತಗೊಳ್ಬೇಕು, ಬಜ್ಜಿ ತಗೊಳ್ಬೇಕು, ಇಲ್ಲಾಂದ್ರೆ ಆಯಿಲಿ ಫುಡ್ ತುಂಬ ತಗೊಳ್ಬೇಕು, ಇಲ್ಲಾಂದ್ರೆ ಚಿಪ್ಸ್ ತಗೊಳ್ಬೇಕು ಅಂದ್ರೆ ನನಗೆ ಒಂದು ಎಂಟಿಟೀಸ್ ಇರುತ್ತೆ. ಇಲ್ಲಾಂದ್ರೆ ನನಗೊಂದು ಆಕ್ಟರ್ ಸಿನಿಮಾ ನೋಡ್ಬೇಕು, ಇಲ್ಲಾಂದ್ರೆ ಒಂದು ಬುಕ್ ಓದ್ಬೇಕು, ಇಲ್ಲಾಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ನ್ಯೂಸ್ ಪೇಪರ್ ನಾನು ನೋಡ್ಬೇಕು, ಇಲ್ಲಾಂದ್ರೆ ಟಿವಿಯಲ್ಲಿ ಸೀರಿಯಲ್ಸ್ ಇದು ನಾನು ನೋಡ್ಬೇಕು ಅಂತ ನನಗೆ ಒಂದು ಎನ್ಸಿದಂತೆ ಇದು ಎಲ್ಲಾನು ಒಂದು ಎಂಟಿಟೀಸ್. ಈ ಎಂಟಿಟೀಸ್ ನಾನು ಏನ್ ಮಾಡ್ಬೇಕು? PVH ಅಲ್ಲಿ ಏನ್ ಹೇಳಿದ್ದಾರೆ? PVH ಅಲ್ಲಿ ಈ ಎಂಟಿಟೀಸ್ಗೂ ನಾನು ಏನ್ ಮಾಡ್ಬೇಕಂದ್ರೆ ಫಸ್ಟು ಇದೆಲ್ಲ ಏನಾಗತ್ತೆ, ಇವಾಗ ನಾನು ಒಂದು ಊಟ ತಗೊಳ್ತೀನಿ, ಇಲ್ಲಾಂದ್ರೆ ನನಗೆ ಒಂದು ಬರುತ್ತೆ, ಒಂದು ಎಂಟಿಟೀಸ್ ಇರುತ್ತೆ. ಎಂಟಿಟೀಸ್ ಬಗ್ಗೆ ನಾನು ತುಂಬಾ ಸ್ವೀಟ್ಸ್ ನಾನು ತಕೊಂಡಿದ್ದೀನಿ. ಈ ಸ್ವೀಟ್ಸ್ ಏನಾಗತ್ತೆ, ನಾನು ಹೊಟ್ಟೆಯಲ್ಲಿ ಹೋಗಿ ಡೈಜೆಷನ್ ಆಗಿ ಅದು ತಿರ್ಗಾ ಲಿವರು, ಕಿಡ್ನಿ, ಹಾರ್ಟು, ಬ್ಲಡ್ಡು ಎಲ್ಲ ಹೋಗಿ ಸೆಲ್ಸ್ ಒಳಗೆ ಹೋಗಿಬಿಡುತ್ತೆ. ಸೆಲ್ಸ್ವರೆಗೂ ಹೋಗಿಬಿಡುತ್ತೆ. ಇದಕ್ಕೆ ನಾನು ಏನ್ ಮಾಡಬೇಕು? ಸೆಲ್ಸ್ ಅಫರ್ಮೇಷನ್ ನಾನು ಓದಬೇಕು. 8th ಪೇಜಲ್ಲಿ ನಮಗೆ ಇದೆ. ಅದು ಸೆಲ್ಸ್ ಅಫರ್ಮೇಷನ್ ನಾನು ಓದಬೇಕು. ಏನೋ ಊಟ ತಕೊಂಡು ನಾನು ಏನೋ ಡಿಸ್ಟರ್ಬ್ ಮಾಡಿಬಿಟ್ಟೆ, ನಿನಗೆ ಬೇಕಾಗಿರೋ ಸತ್ತುಗಳು ಇರೋ ನಾನು ಊಟ ತಕೊಂಡಿಲ್ಲ, ನನ್ನ ಸಂಸ್ಬಿಡು, ನಾನು ಕ್ಷಮಾಪಣೆ ಕೇಳ್ತೀನಿ, ಪ್ಲೀಸ್ ಫರ್ಗಿವ್ ಮೀ ಅಂತ ನಾವು ಕೇಳ್ತೀವಿ. ನೆಕ್ಸ್ಟ್ ಬಾಡಿ ಆರ್ಗನ್ಸ್ ಫರ್ಗಿವ್ನೆಸ್ ನಾವು ಓದಬೇಕು. ನಮ್ಮ ಮೈಯಲ್ಲಿ ಇವಾಗ ನಾನು ಸ್ವೀಟ್ಸ್ ತುಂಬ ತಕೊಂಡ ಮೇಲೆ ಯಾರು ಡಿಸ್ಟರ್ಬ್ ಆಗುತ್ತೆ ತುಂಬ ನಮ್ಮ ಮೈಯಲ್ಲಿ? ಪ್ಯಾನ್ಕ್ರಿಯಾಸ್ಗೆ ನಾವು ಕ್ಷಮಾಪಣೆ ಕೇಳಬೇಕು. ಅಥವಾ ಇನ್ನು ಏನೇನು ಊಟ ನಾನು ತಗೊಳ್ತೀನೋ, ಇವಾಗ ಒಂದು ಕೂಲ್ ಡ್ರಿಂಕ್ ತಕೊಂಡ್ರೆ ಏನಾಗುತ್ತೆ, ಅದು ಲಿವರ್, ಕಿಡ್ನಿ ಅಫೆಕ್ಟ್ ಮಾಡುತ್ತೆ. ಆವಾಗ ಎಲ್ಲಾ ಬಾಡಿ ಪಾರ್ಟ್ಸ್ಗೂ ನಾನು ಒಂದು ಕ್ಷಮಾಪಣೆ ಕೇಳಬೇಕು. ಫಸ್ಟು ಬಾಡಿ ಫರ್ಗಿವ್ನೆಸ್, ಅದು ಸೆಲ್ ಅಫರ್ಮೇಷನ್, ಬಾಡಿ ಫರ್ಗಿವ್ನೆಸ್ ಇದೆಲ್ಲ ಮಾಡಿಬಿಟ್ಟು ಆಮೇಲೆ ವಾಂಡ್ ತಕೊಂಡು ನಾವು ಮಾಡಬೇಕು. ಏನು ಮಾಡಬೇಕು? ಇಮೋಷನಲ್ ಫ್ರೀಡಮ್ ಹೀಲಿಂಗ್ ನಾವು ಮಾಡಬೇಕು. ಇದು ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ, ನೀವು ಕನ್ನಡದಲ್ಲಿ ನಿಮ್ಮ ಅಕ್ಕಪಕ್ಕ ಇರೋ ಟೀಚರ್ ಹತ್ರ ನೀವು ಕೇಳ್ಕೊಳ್ಳಿ. ಹೀಲಿಂಗ್ ವಾಂಡ್ ನಿಮಗೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿ ತಕೊಂಡು ಫಸ್ಟ್ ಅಕ್ಸೆಪ್ಟ್ ಮಾಡಬೇಕು. ಏನು ಅಕ್ಸೆಪ್ಟ್ ಮಾಡಬೇಕು? ನನಗೆ ಈ ಥರ ಒಂದು ಸ್ವೀಟ್ ತಗೊಳ್ಬೇಕು ಅಂತ ನನಗೆ ಒಂದು ಎನ್ಸಿದೆ, ಇದು ನಾನು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ನಾನು ಒಪ್ಪಿಕೊಳ್ತೀನಿ, ಈ ರೀತಿಯಲ್ಲಿ ನನಗೆ ಇದೆ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ಕೇಳ್ಬಿಟ್ಟು ಹೀಲಿಂಗ್ ವಾಂಡ್ ಎಷ್ಟು ಎನರ್ಜಿ ಬೇಕೋ ಅಷ್ಟು ಎನರ್ಜಿ ತಕೊಂಡು ಈ ನಾನು ಅಕ್ಸೆಪ್ಟ್ ಮಾಡಿರೋ ಎಂಟಿಟೀಸ್ ಅನ್ನು ನನ್ನ ಫಿಸಿಕಲ್ ಬಾಡಿ, ಎನರ್ಜಿ ಬಾಡಿ, ಎಮೋಷನಲ್ ಬಾಡಿ, ಮೆಂಟಲ್ ಬಾಡಿಯಿಂದ ಬರ್ನ್ ಅವೇ ಅಂಡ್ ಬ್ಲೇಸ್ ಅವೇ ಅಂತ ಮಾಡಿಕೊಂಡು 1 2 3 ಸ್ಟಾಪ್ 1 2 3 ಅಂತ ಹೇಳ್ಕೊಂಡು ಬರಬೇಕು. ಹೀಲ್ ಮಾಡಬೇಕು. ಹೀಲ್ ಮಾಡ್ಕೊಂಡು ಬಂದ್ರೆ ಇದು ಏನಾಗತ್ತೆ, ಇದು ಮೆಲ್ಲವಾಗಿ ಅದು ಫೇಡ್ ಆಗುತ್ತೆ, ಎಂಟಿಟೀಸ್ ಫೇಡ್ ಆಗುತ್ತೆ, ಮೆಲ್ಲವಾಗಿ ನಮ್ಮಿಂದ ಅದು ಹೋಗಿಬಿಡುತ್ತೆ. ಇದಕ್ಕೆ ನಾವು ಮಾಡಬೇಕು. ಇದು ಎಂಟಿಟೀಸ್ ಬಗ್ಗೆ ಇದು ಇರುತ್ತೆ. ಸಾರ್ ಹೇಳಿರೋದು ಎಂಟಿಟೀಸ್ ಏನ್ ಹೇಳ್ತಾರೆ, ಅವ್ರ ಕ್ಲಾಸಲ್ಲಿ ತುಂಬಾ ಜನಗಳು ಅಫೆಕ್ಟ್ ಆಗಿರೋದು ಡ್ರಗ್ ಅಡಿಕ್ಟು, ಆಲ್ಕಹಾಲ್ ಅಡಿಕ್ಟು, ಸ್ಮೋಕಿಂಗ್ ಅಡಿಕ್ಟು. ಇದಕ್ಕೆ ಸಾರ್ ಅದನ್ನ ಎಂಟಿಟೀಸ್ ಅಂತಾರೆ. ಅದು ಮಾತ್ರನೂ ಇಲ್ಲ, ಇಷ್ಟು ಎಂಟಿಟೀಸ್ ಇರುತ್ತೆ ನಮ್ಮ ಹತ್ರ. ಇನ್ನೊಬ್ಬರಿಗೆ ಏನ್ ಎಂಟಿಟೀಸ್ ಇರುತ್ತೆ, ನಾನು ಹೋಗಿ ಅವ್ರ ಹತ್ರ ಮಾತಾಡ್ಬೇಕು, ಇವ್ರಿಗೆ ಹೆಲ್ಪ್ ಮಾಡ್ಬೇಕು, ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೋಗ್ಕೊಂಡೇ ಇರ್ತಾರೆ, ಅದನ್ನು ಎಂಟಿಟೀಸ್. ಅದು ಒಳ್ಳೇದು ತಾನೇ ಅಂದ್ರೆ ಒಳ್ಳೇದು. ಇನ್ನೊಬ್ಬರಿಗೆ ಯಾವ್ದು ಅಫೆಕ್ಟ್ ಆಗಿಲ್ಲವೋ ಅದು ಒಳ್ಳೇದು. ಇನ್ನೊಬ್ಬರಿಗೆ ಅದರಿಂದ ಏನು ಅಫೆಕ್ಟ್ ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ, ಅದು ಒಳ್ಳೇದು, ಮಾಡ್ಬೋದು. ನಾನ್ ಮಾಡೋ ಕೆಲಸ, ನಾನ್ ಮಾಡೋದು ಇನ್ನೊಬ್ರಿಗೆ ಅಫೆಕ್ಟ್ ಆಗುತ್ತೆ ಅಂತ ಅದು ಒಳ್ಳೇದಿಲ್ಲ. ಅದಕ್ಕೆ ಅದನ್ನ ನೋಟ್ ಮಾಡ್ಕೊಳ್ಬೇಕು. ಇವಾಗ PVH ಬಂದ ಮೇಲೆ ಇನ್ನೊಂದು ವಿಷಯ ನಾವು ಮಾಡ್ಬೇಕು, ಯಾರು ಏನ್ ಹೇಳಿದ್ರೇನು ಪರವಾಗಿಲ್ಲ. ಇವಾಗ ನಾನ್ ಮಾತಾಡ್ತೀನಿ ಇಲ್ಲಿ, ಇನ್ನೊಬ್ರು ಟೀಚರ್ ಮಾತಾಡ್ತಾರೆ, ಇನ್ನೊಬ್ರು ಮಾತಾಡ್ತಾರೆ, ಶಿವ ಸರ್ ಹೇಳ್ತಾರೆ, ಎಲ್ಲಾನು ಕೇಳ್ಕೊಂಡು ಫಸ್ಟ್ ಚಿಂತೆ ನೋಡ್ಬೇಕು. ಏನ್ ಹೇಳ್ತಾರೆ ಇವರು, ಏನ್ ಹೇಳ್ತಾರೆ, ಇದನ್ ಬಗ್ಗೆ ಏನ್ ಹೇಳ್ತಾರೆ, ಇದರಿಂದ ಏನೇನು ಗೂಗಲ್ ಹಾಕಿದ್ದಾರಾ, ಏನೇನು ಬುಕ್ಸ್ ಅಲ್ಲಿ ಇದೆಯಾ, ಯಾರು ದೊಡ್ಡವ್ರ ಹತ್ರ ಕೇಳೋಣ, ಏನಂದ್ ಇದನ್ ಬಗ್ಗೆ ಓಕೆ ಎಂಟಿಟೀಸ್ ಅಂದ್ರೆ ಈ ರೀತಿ ಸೈಕಾಲಜಿಸ್ಟ್ ಏನ್ ಹೇಳ್ತಾರೆ, ಯೂಟ್ಯೂಬ್ ಅಲ್ಲಿ ಎಷ್ಟೋ ವಿಡಿಯೋಸ್ ಇರುತ್ತೆ, PVH ವಿಡಿಯೋಸ್ ಇಲ್ಲ. ಜನರಲ್ ಸೈಕಾಲಜಿಸ್ಟ್ ಏನ್ ಹೇಳ್ತಾರೆ ಎಂಟಿಟೀಸ್ ಅಂದ್ರೆ, ಜನರಲ್ ಡಾಕ್ಟರ್ಸ್ ಏನ್ ಹೇಳ್ತಾರೆ, ಇದನ್ ಬಗ್ಗೆ ನಾನು ಬಿಸ್ಕಟ್ ತಗೊಳ್ಬೇಕು ಅಂತ ಒಂದು ಎಂಟಿಟೀಸ್ ಇರುತ್ತೆ, ಇದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ನಾವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರಿ ಅವ್ರ ಸೈಕಾಲಜಿಸ್ಟ್ ಏನ್ ಹೇಳ್ತಾರೆ, ಡಾಕ್ಟರ್ಸ್ ಇದನ್ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದೆಲ್ಲ ನಾವೇ ನೋಡ್ಕೊಂಡು ನಾವೇ ಕಲ್ತ್ಕೊಂಡು ನಾವು ಮಾಡ್ಬೋದು. PVH ಅಲ್ಲಿ ಬಂದ್ರೆ ದೊಡ್ಡ
ಒಂದು ನಮಗೆ ಒಂದು ಏನು ಒಂದು ಪ್ರಾಫಿಟ್ ಒಂದು ಫಲ ಅಂತ ನಾವು ನೋಡಿದ್ರೆ ನಮಗೆ ನಮಗೆ ಇಂಟ್ಯೂಷನ್ ಬರುತ್ತೆ. ನಮಗೆ ಗೈಡೆನ್ಸ್ ಬರುತ್ತೆ. ಯಾರು ಕೊಡ್ತಾರೆ? ದೇವರು. ಇಲ್ಲ ಅಂದ್ರೆ ನಾವು ಏನ್ ಹೇಳ್ತೀವಿ ಇಲ್ಲಿಂದ ಬರೋ ಎನರ್ಜಿ ಇದು ಹೇಳಿದ್ರೇನು ಓಕೆ. ನಮಗೆ ನಮ್ಮ ಆನ್ಮ ಗೈಡ್ ಮಾಡುತ್ತೆ. ನಮ್ಮ ಆನ್ಮಾಗೆ ಗೊತ್ತು ನನಗೇನ್ ಬೇಕು ಬೇಡ ಅನ್ನೋದು ನನ್ನ ಆನ್ಮಾಗೆ ಗೊತ್ತು. ಇದ್ರೇನು ನನ್ನ ಮೈಂಡು ಆನ್ಮ ಹೇಳೋದು ಕೇಳೋದಿಲ್ಲ. ಮೈಂಡ್‌ಗೆ ಅದು ಕೇಳೋಕೆ ಇಷ್ಟ ಇಲ್ಲ. ನೀನ್ ಏನ್ ಬೇಕಾದ್ರೂ ಕೇಳ್ಕೊಂಡು ಹೋಗು ನಾನ್ ಕೇಳೋದಿಲ್ಲ. ಇದೇ ನನಗೆ ಬೇಕು. ನಾನು ಈ ದಾರಿಯಲ್ಲಿ ಹೋಗ್ತೀನಿ ಅಂತ ಮೈಂಡು ಅದು ಇಷ್ಟಗೆ ಹೋಗುತ್ತೆ. ಅದು ಏನ್ ಮೈಂಡ್‌ಗೆ ಏನ್ ಚಿಂತೆ ಬರುತ್ತೆಯೋ ಅದು ಹಿಂದ್ಗಡೆ ಹೋಗ್ಬಿಡುತ್ತೆ ನಮ್ಮ ಮೈಂಡು. ಅದಕ್ಕೆ ನಮಗೆ ಆತ್ಮ ಕೇಳೋದು ಅವ್ರಿಗೆ ಕೇಳೋದಿಲ್ಲ. ಮೈಂಡ್ ಕೇಳೋದಿಲ್ಲ. ಆದ್ರೆ PVH ಅಫರ್ಮೇಷನ್ ಓದ್ಕೊಂಡು, ನಾವು ಹೀಲ್ ಮಾಡ್ಕೊಂಡು, ಈ ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ಕೊಂಡು ನಾನು ಬ್ಲೆಸ್ಸಿಂಗ್ ಅಲ್ಲಿ ಕೂತ್ಕೊಂಡು ಬರೋನು ಏನಾಗತ್ತೆ, ಆ ಗೈಡೆನ್ಸ್ ನಮ್ಮ ಆನ್ಮ ಕೇಳೋದು ನಮ್ಮ ಮೈಂಡ್‌ಗೆ ಆಗತ್ತೆ. ಮೈಂಡ್ ಕೇಳುತ್ತೆ, ಮೈಂಡ್ ಫಾಲೋ ಮಾಡುತ್ತೆ. ಅದನ್ನೇ ನಮಗೆ ಬೇಕು. ಅದೇ PVH ಫಾಲೋ ಮಾಡಬೇಕು. ಅಫರ್ಮೇಷನ್ ಓದ್ಕೊಂಡು ಬನ್ನಿ. ಡೈಲಿ ಓದ್ಕೊಂಡು ಬನ್ನಿ ಅಂತ ಹೇಳೋದು. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮುಂಚೆ PVH ಮುಂಚೆ ನಾವು ಈ ಉಪನ್ಯಾಸ ಎಲ್ಲ ಹೋಗ್ತೀವಲ್ಲ, ದೇವಸ್ಥಾನದಲ್ಲಿ ಉಪನ್ಯಾಸ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಹೋಗ್ತಾರೆ. ಅಲ್ಲಿ ಹೇಳ್ತಾರೆ, ಒಬ್ರು ಬರ್ತಾರೆ. ಒಂದು ಗುರು ಇದ್ದಾರೆ. ಗುರು ಹತ್ರ ಒಬ್ರು ಬರ್ತಾರೆ. ಬಂದು ನನಗೆ ಜ್ಞಾನೋಪದೇಶ ಮಾಡಿ ಅಂತ ಹೇಳ್ತಾರೆ. ಜ್ಞಾನೋಪದೇಶ ಮಾಡ್ಬೇಕಾ? ಸರಿ, ಓಕೆ. ನಿನಗೆ ಒಂದು ಕಳಸ ಕೊಡ್ತೀನಿ ನೋಡಿ, ಅಲ್ಲಿ ಒಂದು ಬುಟ್ಟ ಇದೆ. ಆ ಬುಟ್ಟ ತಕೊಂಡು ಹೋಗಿ ನೀವು ನೀರು ತಕೊಂಡ್ ಬಾ, ಅಕ್ಕಪಕ್ಕ ಇರೋ ನದಿಯಲ್ಲಿ ನೀರು ತಕೊಂಡ್ ಬಂದು ಇಲ್ಲಿ ಎಲ್ಲ ಹಾಕು ಅಂತ ಹೇಳ್ತಾರೆ. ಇಲ್ಲಿ ಇರೋ ಎಲ್ಲ ಗಿಡಗಳಕ್ಕೆಲ್ಲ ಹಾಕಿ ಅಂತ ಹೇಳ್ತಾರೆ. ಅವ್ರು ನೋಡಿದ್ರೆ ಬುಟ್ಟೆ ಬಂದು ಎಲ್ಲ ಹೊಟ್ಟೆಯಾಗಿ ಇರುತ್ತೆ. ಸುಮ್ನೆ ಈ ಬ್ಯಾಂಬು ಅಲ್ಲಿ ಮಾಡಿದ್ದಾರಲ್ಲ ಆ ಬುಟ್ಟೆ, ಬಕೆಟ್ ಅಲ್ಲ. ಅದರಲ್ಲಿ ಫುಲ್ ಆಗಿ ಓಟೆ ಇರುತ್ತೆ. ಆ ತರ ತಕೊಂಡ್ ಬರ್ತಾರೆ. ನೀರ್ ತಕೊಂಡ್ ಬರ್ತಾರೆ, ಅಲ್ಲೇ ಹೋಗ್ಬಿಡ್ತಾರೆ. ನೀರ್ ತಕೊಂಡ್ ಬರ್ತಾರೆ, ಅಲ್ಲಿ ಹೋಗಿಬಿಡುತ್ತೆ. ಅವರಿಂದ ಫುಲ್ ಆಗಿ ನೀರ್ ತಕೊಂಡ್ ಬರೋದಕ್ಕೆ ಆಗಿಲ್ಲ. ಇವರು ನೋಡ್ಕೊಂಡ್ ಬರ್ತಾರೆ. ನೆಕ್ಸ್ಟ್ ಡೇ ಬರ್ತಾರೆ. ನೆಕ್ಸ್ಟ್ ಡೇನ ಆ ಕಳಸನೇ ಕೊಡ್ತಾರೆ. ಈ ರೀತಿಯಲ್ಲಿ ಹೋಗ್ಕೊಂಡೇ ಇರುತ್ತೆ. ಒಂದು 10 ದಿನ ತಾಳಿ, ಸ್ವಾಮೀಜಿ ನೀವು ಏನೋ ಹೇಳಿದೀರಾ, ಸುಮ್ನೆ ನೀರ್ ತಕೊಂಡ್ ಬಾ ಅಂತಾನೆ ನೀರ್ ತಕೊಳ್ಳಕ್ಕೆ ಆಗಿಲ್ಲ. ಏನ್ ಸ್ವಾಮೀಜಿ ನಾನ್ ಮಾಡೋದು ಅಂತ. ನಾನ್ ಜ್ಞಾನ ಉಪದೇಶಕ್ಕೆ ಬಂದೆ. ನೀವು ಈ ತರ ಹೇಳ್ತೀರಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ನೀನ್ ನೋಡು ಆ ಬುಟ್ಟೆ ನೋಡು ಅಂತ ಹೇಳ್ತಾರೆ. ನೋಡಿದ್ರೆ ಹೌದು ನೀವು ಕೊಟ್ಟಿದ್ದೀರಲ್ಲ ಅದೇ ತಾನೇ ಅಂತ ಹೇಳ್ತಾರೆ. ನೋಡು ನೀನು ಬಂದ ದಿನ ಅದು ಎಷ್ಟು ತುಂಬಾ ಡಸ್ಟ್ ಆಗಿತ್ತು, ತುಂಬಾ ಡರ್ಟಿ ಆಗಿತ್ತು. ಅದು ಕಪ್ಪ ಕಲರ್‌ಲೆ ಇತ್ತು. ಆದ್ರೆ ಇವಾಗ ಏನಾಯ್ತು, ಬೆಳ್ಳೆ ಕಲರಲ್ಲಿ ಇದೆ ಅದು. ತುಂಬಾ ಕ್ಲೀನ್ ಆಗಿದೆ. ಅದಕ್ಕೆ ನೀನು ಒಂದೇ ದಿನದಲ್ಲಿ ಜ್ಞಾನೋಪದೇಶ ಆಗೋದಿಲ್ಲ. ನೀನು ದೇವರು ಇಚ್ಛೆಯಿಂದ ನೀನು ಹೋಗಕ್ಕೆ ನಿನಗೆ ಆ ಜ್ಞಾನೋಪದೇಶ ಬರುತ್ತೆ ಅಂತ ಅವರು ಸ್ವಾಮೀಜಿ ಹೇಳ್ತಾರ. ಆ ರೀತಿಯಲ್ಲಿ ನಾವು ಎಷ್ಟು ಅಫರ್ಮೇಷನ್ ಓದ್ಕೊಂಡು ಬರ್ತೀವೋ ಅಷ್ಟು ನಮಗೆ ಗೈಡೆನ್ಸ್ ಬರುತ್ತೆ. ಯಾಕೆಂದ್ರೆ ಇವಾಗ ನಿಮಗೆ ಒಂದು ಕಷ್ಟ ಇದೆ. ಆ ಕಷ್ಟಗೆ ನನ್ನ ಹತ್ರ ಕೇಳ್ತೀರಿ. ಏನ್ ಕೇಳ್ತೀರಾ? ಮೇಡಮ್, ಈ ರೀತಿಯಲ್ಲಿ ನನಗೆ ಒಂದು ಕಷ್ಟ ಇದೆ. ಇದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ನೀವು ನನ್ನ ಹತ್ರ ಕ್ವೆಶ್ಚನ್ ಮಾಡ್ತೀರಾ. ನಾನು ಅದಕ್ಕೆ ಒಂದು ಉತ್ತರ ಕೊಡ್ತೀನಿ. ಅದೇ ನಿಮಗೆ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಏನೋ ಇವ್ರು ಈ ತರ ಹೇಳ್ತಾರಲ್ಲ, ನಾನು ಈ ತರ ಇರ್ಬೇಕು, ಏನೋ ಬ್ಲಾಕ್ ಮ್ಯಾಜಿಕ್ ಇದೆ, ಏನೋ ಡಾರ್ಕ್ ಎನರ್ಜಿ ಅಂತ ನಾನು ಕಾಲ್ ಮಾಡಿದ್ರೆ ಇವ್ರು ತುಂಬಾ ಅಫರ್ಮೇಷನ್ ಓದಿ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಚಿಂತೆ ಬರುತ್ತೆ. ಇದಕ್ಕೆ ನಿಮಗೆ ನಿಮ್ಮ ಆನ್ಮ ಕೇಳೋದು ನಿಮ್ಮ ಮೈಂಡ್ ಕೇಳಿ ಅದು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇನ್ನೊಬ್ರ ಹತ್ರ ಹೋಗಿ ನಮ್ಗೆ ಕ್ವಶನೇ ಮಾಡಬೇಡ. ನಮಗೆ ಎಲ್ಲಾನು ಸಿಗುತ್ತೆ ಅಲ್ವಾ? ಅದಕ್ಕೆ ಅಫರ್ಮೇಷನ್ ಓದ್ಕೊಂಡು ಬರ್ಬೇಕು, ಹೀಲಿಂಗ್ ಮಾಡ್ಕೊಂಡು ಬರ್ಬೇಕು. ನಮ್ ಸಾರ್ ಶಿವ ಸಾರ್ ಲೈವ್ ಬರೋ ತಕ್ಷಣ ಬ್ಲಾಕ್ ಮ್ಯಾಜಿಕ್ ರಿಮೂವಲ್, ಡಾರ್ಕ್ ಎನರ್ಜಿ ರಿಮೂವಲ್ ಅಲ್ಲಿ ಕೂತ್ಕೊಂಡ್ರೇನೆ ನಮ್ ಜೊತೆ ನಮ್ಮ ಹತ್ರ ನಮಗೆ ಬ್ಲಾಕ್ ಮಾಡೋ ಬ್ಲಾಕ್ ಮ್ಯಾಜಿಕ್, ವೈಟ್ ಮ್ಯಾಜಿಕ್, ಸೋಲ್ಸು, ಶಾಪಗಳು ಎಲ್ಲಾನು ಹೋಗ್ಬಿಡುತ್ತೆ. ಅದಕ್ ಮುಂಚೆ ನಾವೇನ್ ಮಾಡ್ಬೇಕು, ಎಲ್ಲ ಅಫರ್ಮೇಷನ್ ಓದ್ಕೊಂಡು ಕೂತ್ಕೊಳ್ಬೇಕು. ಈ ಅಫರ್ಮೇಷನ್ ಎಲ್ಲ ಮಾಡ್ಕೊಂಡು ಬಂದ್ರೇನೆ ನಮಗೆ ಏನು ಎಂಟಿಟೀಸ್ ಇದೆನೋ ನಮ್ಗೆ ತೋರ್ಸತ್ತೆ. ನೋಡು ಈ ರೀತಿಯಲ್ಲಿ ನೀನು ಕಾಫಿ ಕುಡ್ತಾ ಇದೀಯಾ, ಈ ರೀತಿಯಲ್ಲಿ ಇದು ತಕೊಳ್ತೀಯ ನೀನು. ನಮಗೆ ಅದು ಗೊತ್ತಿಲ್ಲ. ಏನು ಹೋಗೋ ಸ್ಥಳದಲ್ಲಿ ಏನೋ ಸಿಗುತ್ತೆ, ನಾನು ಏನೋ ಮಾಡ್ತೀನಿ ಅಷ್ಟೇ.
ಆ ತರ ಅದು ನನ್ ಮೈಗೆ ಏನ್ ಪ್ರಾಬ್ಲಮ್ ಮಾಡುತ್ತೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಇನ್ ಮೇಲೆ ಏನ್ ಮಾಡ್ಬೇಕು, ನೀವು ನಮಗೆ ಒಂದು ಊಟ ನಾವು ತಕೊಳ್ತೀನಿ ಅಂದ್ರೆ, ಆ ಊಟದಲ್ಲಿ ನನಗೇನ್ ಸತ್ತು ಇರುತ್ತೆ ಅದನಲ್ಲಿ, ನನಗೆ ಈ ಸತ್ತುಗಳು ನನಗೆ ಬೇಕಾ? ಬೇಡವಾ? ಅಂತ ಒಂದು ಚಿಂತನೆ ಮಾಡಿ ನಾವು ತಕೊಳ್ಬೇಕು. ಇದನ್ನೇ ಸಾರ್ ಹೇಳ್ತಾರೆ. ಇದು ತಕೊಳ್ಬೇಡ ಅಂತ ಹೇಳ್ತಾರಂತೆ, ಅವ್ರು ಹೇಳ್ಬಿಡ್ತಾರೆ ಫಸ್ಟು. ಇದ್ರೇನು ಅದಕ್ಕೆ ಏನ್ ಕಾರಣ? ನಾವು ಯೋಚನೆ ಮಾಡ್ಬೇಕು. ಏನ್ ಕಾರಣ ಸಾರ್ ಈ ತರ ಹೇಳ್ತಾರಲ್ಲ? ನಮ್ಮ ತಾತ, ಅಜ್ಜಿ ಎಲ್ಲ ಇದೇ ತಕೊಂಡ್ ಬಂದ್ರಲ್ಲ? ಅಂದ್ರೆ ನಮಗೆ ಅಷ್ಟು ಎಕ್ಸೈಸ್ ಇಲ್ಲ. ಅದ್ಕಿಂದೆ ಅದು ಏನಾಗುತ್ತೆ, ಎಲ್ಲ ನಾವು ಎಕ್ಸೆಸ್ ಫುಡ್ ತಕೊಳ್ಳೋದ್ರಿಂದ ನಮಗೆ ಮೈಯಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಡಾಕ್ಟರ್ ಹತ್ರ ಹೋಗ್ತೀವಿ. ಹೇಳ್ತಾರೆ, ನೀವು ಡಯಾಬಿಟಿಕ್ ಆಗಿದ್ದೀರಾ, ಈ ಊಟ ಎಲ್ಲ ತಕೊಳ್ಬಾರ್ದು ಅಂದ್ರೆ ಡಾಕ್ಟರ್ ಹೇಳಿದ ಮೇಲೆ ನಾವು ಗಮನ ತೆಗಿತೀವ. ತಕೊಳ್ಳೋದಿಲ್ಲ ಅದೆಲ್ಲ. ಮುಂಚೆನೆ ಮಾಡಿದ್ರೆ ಏನೋ ಇದನ್ನೇ ಸಾರ್ ಹೇಳ್ತಾರೆ. ನೀವು ಡಾಕ್ಟರ್ ಹತ್ರ ಹೋಗ್ಬೇಡ, ಔಷಧ ತಕೊಳ್ಬೇಡ. ನೀವೇ ನಿಮ್ಗೆ ಏನ್ ಬೇಕು ಅಂತ ನೀವು ತಕೊಂಡ್ ಬಂದ್ರೇನೆ ಡಾಕ್ಟರ್ ಹತ್ರ ಹೋಗೋಕೆ ಏನ್ ಅವಶ್ಯಕನೇ ಇಲ್ಲವೇ. ಇದನ್ನೇ ಸಾರ್ ಹೇಳ್ತಾರೆ, ಶಿವ ಸರ್ ಹೇಳ್ತಾರೆ. ಅದಕ್ಕೆ ಊಟದಲ್ಲಿ ನಾವು ತುಂಬಾ ಗಮನ ಇಡಬೇಕು. ಏನು ಊಟ ತಕೊಳ್ಬೇಕು ಆ ರೀತಿಯಲ್ಲಿ. ಇದಕ್ಕೆ ಸಾರ್ ಫುಡ್ ಬಗ್ಗೆ ತುಂಬಾ ವಿಡಿಯೋಸ್ ಹಾಕಿದ್ದಾರೆ. ಇವಾಗ ಕನ್ನಡದಲ್ಲಿ ಎಲ್ಲ ಟ್ರಾನ್ಸ್ಲೇಟ್ ಮಾಡೋಕೆ ಎಲ್ಲ ಮಾಡ್ಕೊಂಡು ಬರ್ತಾರೆ ನಮ್ಮ ಟೀಚರ್ಸು. ಅದೆಲ್ಲ ಒಂದೊಂದು ವಿಡಿಯೋ ಆಗಿ ಪಬ್ಲಿಷ್ ಆಗೋಗುತ್ತೆ. ಅವರು ಎಲ್ಲ ಪ್ರಯತ್ನ ಮಾಡ್ಕೊಂಡಿದ್ದಾರೆ ಅವರು. ಎಲ್ಲಾನು ಬರುತ್ತೆ. ಆಮೇಲೆ ಎಲ್ಲಾನು ಊಟ ಏನ್ ತಕೊಳ್ಬೇಕು, ಯಾವ ರೀತಿಯಲ್ಲಿ ನಾವು ತಕೊಳ್ಬೇಕು, ಒಂದು ನಾವು ಇವಾಗ ಪೂರಿ ಅಂದ್ರೆ ಆಯಿಲಲ್ಲಿ ಫ್ರೈ ಮಾಡ್ತೀವಿ. ಈ ರೀತಿಯಲ್ಲಿ ಇಲ್ಲಂಗೆ ನಾವು ಏನ್ ಮಾಡ್ಬೇಕು, ಇದೆಲ್ಲಾನು ಹೇಳ್ಸ್ಕೊಡ್ತಾರೆ ನಮ್ಮ ಟೀಚರ್ಸು. ಅದ್ ವಿಡಿಯೋಸ್ ಎಲ್ಲ ಯೂಟ್ಯೂಬ್ ಅಲ್ಲಿ ಬರೋ ತಿಂಗಳಲ್ಲಿ ಎಲ್ಲಾನು ಬರುತ್ತೆ. ಅದ್ ಮಾಡ್ತಾರೆ. ಎಲ್ಲ ನಮ್ಮ ಟೀಚರ್ಸ್ ಎಲ್ಲ ತುಂಬಾ ಪ್ರಯತ್ನ ಮಾಡ್ಕೊಂಡಿದ್ದಾರೆ. ಅದೆಲ್ಲ ನಮ್ಗೆ ಬರುತ್ತೆ. ಅದಕ್ಕೆ ನಾವು ನೋಡ್ಕೊಂಡ್ರೆ ನಮ್ಗೆ ಯಾಕೆಂದ್ರೆ ನಾವು ಮರ್ದೋಗ್ಬಿಡ್ತೀವಿ. ಇವಾಗ ಒಂದು ಹೇಳಿದ್ದಾರೆ, ಓಕೆ ನಮ್ಮ ಏನೋ ಡೈಲಿ ರೂಟೀನಲ್ಲಿ ಏನ್ ಮಾಡ್ಕೊಂಡ್ ಬರ್ತೀವಿ ಅದನ್ನೇ ಮಾಡ್ಕೊಂಡ್ ಬರ್ತೀವಿ. ಏನೋ ಏನ್ ಊಟ ತಕೊಳ್ಬೇಕೋ ಅದನ್ನೇ ತಕೊಂಡ್ ಬರ್ತೀವಿ. ಅದು ನಮಗೆ ಆಗೋದಿಲ್ಲ. ಇದು ಬಂದು ನನಗೆ ಏನೋ ಒಂದು ಪ್ರಾಬ್ಲಮ್ ನಮ್ಮ ಮೈಯಲ್ಲಿ ಮಾಡುತ್ತೆ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಏನಾಗುತ್ತೆ, ಒಂದು ಟೀಚರ್ ಹತ್ರ ಹೋಗಿ ನಾವು ಕಲ್ತ್ಕೊಳ್ಬೇಕು. ಇಲ್ಲಾಂದ್ರೆ ಒಂದು ಡಾಕ್ಟರ್ ಹತ್ರ ಹೋದ್ರೇನೆ ಅವ್ರು ಹೇಳ್ತಾರೆ. ಅದಕ್ಕೆ ನನಗೆ ಏನ್ ಬೇಕು, ಇದಕ್ಕೆ ಕ್ಲಾಸಲ್ಲಿ ಡೈರೆಕ್ಟ್ ಕ್ಲಾಸಲ್ಲಿ ಸ್ಪ್ಲೀನ್ ಆರ್ಮ್ ಟೆಸ್ಟ್ ಅಂತ ಹೇಳ್ಸ್ಕೊಡ್ತಾರೆ. ಸ್ಪ್ಲೀನ್ ಆರ್ಮ್ ಟೆಸ್ಟ್ ಒಂದು ಟೈಮ್ ಒಬ್ರು ಕಲ್ತ್ಕೊಂಡ್ರೇನೆ ನಮ್ಮ ಫ್ಯಾಮಿಲಿಯಲ್ಲಿ ಇರೋರು ಎಲ್ಲಾನು ಕಲ್ತ್ಕೊಳ್ತೀವಿ ನಾವು. ನಿನಗೇನ್ ಬೇಕಾ ಬೇಡವಾ? ಓಕೆ. ನಾನು ಇವಾಗ ಒಂದು ಆಳು ಸಬ್ಜಿ ಮಾಡಿದ್ದೀನಿ, ಇಲ್ಲಾಂದ್ರೆ ಆಳು ಪರಾಟ ಮಾಡಿದ್ದೀನಿ. ಇದು ನನಗೆ ಬೇಕಾ ಬೇಡವಾ? ಸ್ಪ್ಲೀನ್ ಆರ್ಮ್ ಟೆಸ್ಟ್ ಮಾಡಿದ್ರೇನೆ ಸಾಕು. ನನಗೆ ಎಷ್ಟು ಬೇಕು? 1 ಸಾಕಾ? 2 ಬೇಕಾ? ಈ ಟೈಮಲ್ಲಿ ಸ್ಪ್ಲೀನ್ ಆರ್ಮ್ ಟೆಸ್ಟ್ ಮಾಡಿದ್ರೇನೆ ಗೊತ್ತಾ. ಸೆನ್ಸಿಂಗ್ ಮಾಡಿದ್ರೆ ತುಂಬಾ ಒಳ್ಳೇದು. ಅದನ್ನು ಡೈರೆಕ್ಟ್ ಕ್ಲಾಸಲ್ಲಿ ಹೋಗಿ ಸೆನ್ಸಿಂಗ್ ಅನ್ನೋದು ತುಂಬಾ ಏನ್ ದೊಡ್ಡ ಕೆಲಸ ಇಲ್ಲ, ಸಿಂಪಲ್ ಕೆಲಸನೇ. ಅದು ಏನ್ ಮಾಡ್ತೀವಿ ನಾನು ಸೆನ್ಸಿಂಗ್ ಎಲ್ಲ ಬರೋದಿಲ್ಲ. ಸೆನ್ಸಿಂಗ್ ಈ ರೀತಿಯಲ್ಲಿ ನಾನು ಮಾಡಿದ ತಕ್ಷಣ ಏನ್ ಮಾಡ್ತೀನಿ, ಇದು ನಾನೇ ಮೂವ್ ಮಾಡ್ತೀನಿ, ನನಗೆ ಈ ತರ ಬಂದಿದೆ, ನಾನೇ ಎಣಿಸ್ಕೊಳ್ತೀನಿ, ನನಗೆ ಇದು ಇದೆ ಅಂತ ನಾವೇ ಎಣಿಸ್ಕೊಳ್ತೀವಿ. ಫಸ್ಟು ಅದೆಲ್ಲ ಬಿಟ್ಬಿಟ್ಟು ಓಪನ್ ಮೈಂಡ್ ಆಗಿ ನಾವು ಮಾಡಿದ್ರೆ ಸೆನ್ಸಿಂಗ್ ಈಸಿಯಾಗಿ ಬರುತ್ತೆ. ಸೊ ಸೆನ್ಸಿಂಗ್ ಬೇಕು. ಸ್ಪ್ಲೀನ್ ಆರ್ಮ್ ಟೆಸ್ಟ್ ಕಲ್ತ್ಕೊಂಡ್ರೇನೆ ನಮಗೆ ಏನ್ ಬೇಕು ಬೇಡ ಅಂತ ನಾವು ತಿಳಿದುಕೊಳ್ಬಹುದು. ಆಮೇಲೆ ನಮಗೆ ಏನ್ ತಕೊಂಡ್ರೆ ನಮ್ಮ ಮೈಗೆ ಒಳ್ಳೇದು, ಏನ್ ನನ್ನ ಮೈಗೆ ಬೇಕು, ಇದೆಲ್ಲ ಇದೆಲ್ಲ ನೋಡ್ಕೊಂಡು ನಾವು ಊಟ ತಕೊಂಡ್ರೆ ತುಂಬಾ ಒಳ್ಳೇದು. ಇದನ್ನೇ ಎಂಟಿಟೀಸ್ ಬಗ್ಗೆ ಸಿಂಪಲ್ ಆಗಿ ಒಂದು ಹೇಳ್ಬೇಕು. ಯಾಕಂದ್ರೆ ಒಬ್ರು ಕ್ವಶನ್ ಮಾಡಿದ್ರು, ಇದನ್ನ ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಬಿಸ್ಕಟ್ ಮಾತ್ರನೇ ತಿಂದ್ಕೊಂಡಿದ್ದಾರೆ, ಈ ಬೇರೆ ಏನು ಊಟ ತಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಅದಕ್ಕೇನೆ ನಾನು ಒಂದು ಎಂಟಿಟೀಸ್ ಇದು ಹೇಲ್ ಮಾಡ್ಬೇಕು ಅಂತ ನಾನು ಹೇಳಿದ್ದೆ. ಏನೇನು ಡೌಟ್ಸ್ ಇದ್ರೆ ಕೇಳಿ ಇದರಲ್ಲಿ. ಓಕೆ. ಇವಾಗ ಜನರಲ್ ಆಗಿ ಅಫರ್ಮೇಶನ್ ಓದೋದಲ್ಲಿ ಸಾರ್ ಮುಂಚೆ ಹೇಳಿದ್ರು, ಅಕ್ಕಪಕ್ಕದ ಮನೆಯಲ್ಲಿ ನಮಗೆ ಒಂದು ಪ್ರಾಬ್ಲಮ್ಸ್ ಕೊಡ್ತಾರಂದ್ರೆ ಆ ರೀತಿಯಲ್ಲಿ ಓದೋದಕ್ಕೆ ಒಂದೊಂದು ಕ್ಲಾಸಲ್ಲಿ ನಾನು ಹೇಳೋದು ಅದನ್ನೇ. ಎಲ್ಲಾ ಪೇಜ್ಗಳು ನಾವು ಓದ್ಬೇಕು. 6th ಪೇಜ್ ಕೂಡ ಎಕ್ಸ್ ಬಾಯ್ ಫ್ರೆಂಡ್, ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಹಾಕಿದ್ದಾರೆ, ಆ ಪೇಜ್ ನಾವು ಓದ್ಬೇಕು. ಯಾಕೆಂದ್ರೆ ಇದು ಬಂದು
ನಾನು ಇವಾಗ ಒಂದು ಮದುವೆಗೆ ಹೋಗ್ತೀನಿ. ಒಳ್ಳೆ ಸಿಲ್ಕ್ ಸೀರೆ ಕ ಮಾಡ್ಕೊಂಡು ನಾನು ಮೇಕಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಏನ್ ಮಾಡ್ತಾರೆ ನೋಡು ಇವ್ರು ಈ ಸೀರೆ ಉಟ್ಕೊಂಡು ಹೋಗ್ತಾರೆ. ನೋಡು ಎಷ್ಟು ಚೆನ್ನಾಗಿದೆ ಅಂತ ಒಂದು ಕಾರ್ಡ್ ಕಳಿಸ್ತಾರೆ. ಒಂದು ದೃಷ್ಟಿ ಅಂತ ನಾವು ಹೇಳ್ತೀವಲ್ಲ, ಆ ತರ ಒಂದು ಬರುತ್ತೆ. ಅದು ಲೇಡೀಸ್ ಅಂದ್ರೆ ಲೇಡೀಸ್‌ಗೆ ಬಂದ್ರೆ ಕಾರ್ಡ್ ಆಗತ್ತೆ. ಲೇಡೀಸ್‌ಗೆ ಜೆಂಟ್ಸಿಂದ ಬಂದ್ರೆ ಅದು ಬೇರೆ ಕಡೆ ಬೇರೆ ತರ ಒಂದು ಎನರ್ಜಿ ಫಾರ್ಮ್ ಅಲ್ಲಿ ಬರುತ್ತೆ. ಅದಕ್ಕೆ 6th ಪೇಜ್ ಮಾಡ್ಬೇಕು. ಯಾರೆಲ್ಲ ನೋಡಿ ಇವಾಗ ನಾನು ಲೇಡೀಸ್ ಆಗಿದ್ದೀನಿ. ನಾನು ಏನ್ ಓದ್ಬೇಕು? ಯಾರೆಲ್ಲ ಜೆಂಟ್ಸು ನನ್ನ ನೋಡಿ ಒಂದು ಕಾರ್ಡ್ಸ್ ಕಳ್ಸಿದ್ದಾರೋ ಅವ್ರಂತ ಹೇಳ್ಬೋದು. ಇವಾಗ ಜೆಂಟ್ಸ್ ಆಗಿದ್ರೆ ಯಾವ ಲೇಡೀಸ್ ಎಲ್ಲ ನನಗೆ ಈ ತರ ಒಂದು ಕಾರ್ಡ್ಸ್ ಕಳ್ಸಿದ್ದಾರೆ ಅಂತ ನಾವು ಓದ್ಕೊಂಡ್ ಬಂದ್ರೇನೆ ಪ್ರಾಬ್ಲಮ್ಸ್ ಎಲ್ಲ ಹೋಗ್ಬಿಡುತ್ತೆ. ಯಾಕೆಂದ್ರೆ ಇದು ಎಲ್ಲ ಚಿಕ್ಕ ಮಕ್ಕಳಿಂದ ಬರುತ್ತೆ. ಯಾಕಂದ್ರೆ ಚಿಕ್ಕ ಮಕ್ಕಳಂದ್ರೆ ಇವಾಗ ಒಂದು ಸ್ಕೂಲಲ್ಲಿ ಹೋಗಿದ್ರೆ ಕೋ ಎಜುಕೇಶನೇ ಇದೆ. ಕೋ ಎಜುಕೇಶನ್ ಅಲ್ಲಿ ಬಾಯ್ಸ್ ಗರ್ಲ್ಸ್ ಎಲ್ಲಾನು ಓದ್ಕೊಂಡ್ ಬರ್ತಾರೆ. ಇವಾಗ ಅಲ್ಲಿ ಒಂದು ಗರ್ಲ್ ಬಂದು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿ ಬರ್ತಾರೆ, ಓದೋದಲ್ಲಿ ಚೆನ್ನಾಗಿ ಬರ್ತಾರೆ, ಟೀಚರ್ ಎಲ್ಲಾ ಹತ್ರ ಗುಡ್ ನೇಮ್ ಇಸ್ಕೊಳ್ತಾರೆ ಅವರು. ಆ ಟೈಮ್ ಅಲ್ಲಿ ಏನಾದ ಬಾಯ್ಸ್ ಎಲ್ಲ ನೋಡಿ ಇವಳಿಗೆ ಮಾತ್ರ ಇವಳಿಗೆ ಮಾತ್ರ ಎಲ್ಲಾ ಟೀಚರ್ಸ್ ಸಪೋರ್ಟ್ ಮಾಡ್ತಾರೆ, ಎಲ್ಲಾ ಟೀಚರ್ಸ್ ಇವಳಿಗೆ ಎಲ್ಲಾನು ಕೊಡ್ತಾರೆ ಅಂತ ನೋಡಿ ಒಂದು ಜೆಲಸ್ ಎನರ್ಜಿ ಬಂದ್ಬಿಡುತ್ತೆ. ಈ ಜೆಲಸ್ ಎನರ್ಜಿ ಏನಾಗುತ್ತೆ ಅವ್ರ ಹತ್ರ ಹೋಗಿ ಒಂದು ಕಾರ್ಡ್ ಆಗಿ ಕೂತ್ಕೊಳ್ತೆ. ಅದು ಅವರಿಗೆ ಏನೋ ಒಂದು ಕಾಯಿಲೆ ಬರುತ್ತೆ, ಅವರಿಗೆ ಏನೋ ಒಂದು ಕಷ್ಟ ಕೊಡುತ್ತೆ. ಅದಕ್ಕೆ 6th ಪೇಜ್ ಅಲ್ಲಿ ಆ ಮಕ್ಕಳು ಕೂಡ ಓದ್ಬೇಕು. ಕೋ ಎಜುಕೇಶನ್ ಹೋಗೋ ಮಕ್ಕಳು ಕೂಡ ಓದ್ಬೇಕು. ಅದಕ್ಕೆ ತಿರ್ಗಾ ನಾನು ಏನು ಮತ್ತೆ ಹೇಳೋದು ಏನಂದ್ರೆ, ಅಫರ್ಮೇಷನ್ ಬುಕ್ಲೆಟ್ ಅಲ್ಲಿ ಏನು ಫ್ರಂಟ್ ಇಂದ ಲಾಸ್ಟ್ ವರೆಗೂ ಏನಿದೆ ಎಲ್ಲಾನು ಓದ್ಕೊಂಡು ಬರ್ಬೇಕು. ಲೇಡೀಸ್ ಅಫರ್ಮೇಷನ್ ಲೇಡೀಸ್ ಮಾತ್ರನೇ ಓದ್ಬೇಕು. ಅದು ಮಾತ್ರ ಬಿಟ್ಬಿಡೋಣ. ಇನ್ನು ಎಲ್ಲಾ ಪೇಜ್ಗಳು ನಾವು ಓದ್ಬೇಕು. ಎಲ್ಲಾ ಪೇಜ್ಗಳು ನಾವು ಓದ್ಕೊಂಡು ಬರ್ಬೇಕು. ಇದು ಮಾಡ್ಕೊಂಡು ಕೂತ್ಕೊಂಡ್ರೇನೆ ಸಾರ್ ಇವಾಗ 7:30ಗೆ ಸಾರ್ ಲೈವ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಬಂದು ನಮಗೆ ಬ್ಲೆಸ್ ಮಾಡ್ತಾರೆ. ಎಲ್ಲಾ ಅಫರ್ಮೇಷನ್ ಓದ್ಕೊಂಡ್ ಬಂದ್ರೇನೆ. ಯಾಕೆಂದ್ರೆ ಇವಾಗ ಎಲ್ಲಾ ಅಫರ್ಮೇಷನ್ ನಾನು ಓದ್ಕೊಂಡ್ ಬರ್ತೀನಿ. ಎಕ್ಸ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ನಾನು ಓದೋದಿಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ನನ್ ಬಗ್ಗೆ ಒಂದು ಜೆಂಟ್ಸು ಏನೋ ಒಂದು ಕಾರ್ಡ್ ಕಳ್ಸಿದ್ದಾರೆ ಅಂದ್ರೆ ಅದರಿಂದ ನನಗೆ ಒಂದು ತಲೆನೋವು ಬಂದಿದೆ ಅಂದ್ರೆ ಏನಾಗುತ್ತೆ, ನನಗೆ ಗೊತ್ತಿಲ್ಲ. ಏನ್ ಸಾರ್ ಬ್ಲೆಸ್ಸಿಂಗ್ ಅಲ್ಲಿ ನಾನು ಕೂತ್ಕೊಂಡೆ ಅಲ್ಲ, ನನಗೆ ಯಾಕೆ ತಲೆನೋವು ಹೋಗಿಲ್ಲ ಅಂದ್ರೆ ನಾನು ಚಿಂತೆ ಮಾಡಿದ್ರೆ ಏನಾಗುತ್ತೆ? ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಾನು ಆ ಪೇಜ್ ಓದಿಲ್ಲ. ಯಾರೋ ನನಗೆ ಕಾರ್ಡ್ ಕಳ್ಸಿದ್ದಾರೆ. ಓಕೆ ರೈಟ್, ನೀವ್ ಏನ್ ತಪ್ಪು ಮಾಡಿದ್ದೀರೋ ಅದಕ್ಕೆ ನಾನು ನಿಮ್ಮನ್ನ ಬಿಡ್ತೀನಿ. ನಾನು ಏನ್ ಮಾಡಿದ್ದೀನೋ ನಾನು ಕ್ಷಮಾಪಣೆ ಕೇಳ್ಕೊಳ್ತೀನಿ ಅಂದ್ರೆ ಅಷ್ಟೇ ಸಾಕು, అయిపోయింది. ಅಷ್ಟೇ ಮಾಡಿದ್ರೆ ಸಾಕು. ನಮ್ಮ ಹತ್ರ ಇರೋದು PVH ಅಲ್ಲಿ ಇರೋದು 3 ವಿಷಯ. ಒಂದು ಅಫರ್ಮೇಷನ್ ಓದ್ಬೇಕು. ಬುಕ್ಲೆಟ್ ಅಲ್ಲಿ ಇರೋ ಎಲ್ಲ ಅಫರ್ಮೇಷನ್ ಓದ್ಬೇಕು. ನೆಕ್ಸ್ಟ್ ಹೀಲಿಂಗ್ ವಾರ್ಡ್ ತಕೊಂಡು ಹೀಲ್ ಮಾಡೋದು. ಥರ್ಡ್, ನಾವು ಸಾರ್ ಲೈವ್ ಬರೋ ಟೈಮಲ್ಲಿ ಕ್ಯಾಲೆಂಡರ್ ಮುಂಚೆ ಕೂತ್ಕೊಳ್ಬೇಕು. ದೊಡ್ಡ ಕ್ಯಾಲೆಂಡರ್ 500 ರುಪೀಸ್ ನನ್ನ ಕೈನಲ್ಲಿ ಆಗಿಲ್ಲ ಅಂದ್ರೆ ಈ ತರ ಕ್ಯಾಲೆಂಡರ್ 250 ರುಪೀಸ್ ಇದು ತಗೊಳ್ಬಹುದು. ಇದರಲ್ಲಿ ಎಲ್ಲಾ ತಿಂಗಳು ಹಾಕಿದ್ದಾರೆ. ಒಂದೇ ಪೇಜಲ್ಲಿ 12 ಮಂತ್ಸ್ ಹಾಕಿದ್ದಾರೆ ಇದು. ಅದು ತಕೊಳ್ಬಹುದು ನಾವು. ತಕೊಂಡು ಕ್ಯಾಲೆಂಡರ್ ಮುಂಚೆ ನಾವು ಕೂತ್ಕೊಳ್ಬೇಕು. ಸಾರ್ ಲೈವ್ ಅಲ್ಲಿ ಬ್ಲೆಸ್ಸಿಂಗ್ ಅಲ್ಲಿ ಕೂತ್ಕೊಂಡು ಫೋನಲ್ಲಿ ಸಾರ್ ಲೈವ್ ಬರೋ ಟೈಮಲ್ಲಿ ಸಾರ್ ಏನ್ ಹೇಳ್ತಾರೋ ಅದು ಮಾಡ್ಕೊಂಡು ಬರಬೇಕು. ಇವಾಗ ನನಗೆ ಇಂಗ್ಲಿಷ್ ಗೊತ್ತಿಲ್ಲ, ಸಾರ್ ಮಾಡೋದು ನನಗೆ ಅರ್ಥ ಆಗಿಲ್ಲ ಅಂದ್ರೆ ಸುಮ್ನೆ ತಕೊಂಡು ಸುಮ್ನೆ ಕಣ್ಮುಂಚೆ ಕೂತ್ಕೊಂಡು ಓಕೆ ಸಾರ್ ಏನ್ ಹೇಳ್ತಾರೋ ಓಕೆ ರೈಟ್ ನನಗೆ ಅದು ಅರ್ಥ ಆಗ್ಬೇಕು ಅಂತ ಕೂತ್ಕೊಂಡ್ರೇನೆ ಸಾರ್ ಏನ್ ಹೇಳ್ತಾರೋ ಅದು ನಮಗೆ ಅರ್ಥ ಆಗತ್ತೆ. ಅದಕ್ಕೆ ಸಾರ್ ಬ್ಲೆಸ್ಸಿಂಗ್ ಅಲ್ಲಿ ಕೂತ್ಕೊಂಡ ಸಮಯದಲ್ಲಿ ಎಲ್ಲ ಅಫರ್ಮೇಷನ್ ಎಲ್ಲಾನು ಓದ್ಕೊಂಡು ಮನಿ ಅಫರ್ಮೇಷನ್ 28 ಪೇಜ್ ಅಲ್ಲಿ ಇರೋ ಇಮೋಷನಲ್ ಫ್ರೀಡಮ್ ಹೀಲಿಂಗ್ ಅಫರ್ಮೇಷನ್ ಎಲ್ಲಾನು ಓದ್ಕೊಂಡು ಕೂತ್ಕೊಳ್ಬೇಕು. ಇದು ಮಾಡ್ಕೊಂಡು ಬಂದ್ರೇನೆ ಸಾಕು ನಮಗೆ. ಸಾರ್ ಬ್ಲೆಸ್ಸಿಂಗ್ ಮಾಡೋ ಟೈಮಲ್ಲಿ ನಮಗೆ ಯಾವ ರೀತಿಯಲ್ಲಿ ಎಲ್ಲಿಂದ ಕಾರ್ಡ್ ಬಂದಿದ್ರೇನೋ ಸರಿ ಅದು ಹೋಗಿಬಿಡುತ್ತೆ. ಎಲ್ಲಿಂದ ಬ್ಲಾಕ್ ಮ್ಯಾಜಿಕ್ ಬಂದಿದ್ರೇನು ಪರವಾಗಿಲ್ಲ, ಎಲ್ಲಿಂದ ದೃಷ್ಟಿ ಬಂದಿದ್ರೇನು ಪರವಾಗಿಲ್ಲ, ಎಲ್ಲಾನು ಹೋಗ್ಬಿಡುತ್ತೆ. ನಮಗೆ ಗೊತ್ತಿಲ್ಲ ಯಾರು ಬಂದ್ರು, ಯಾರು ನಮ್ಮ ಬಗ್ಗೆ ಜಲಸ್ ಆಗಿದ್ದಾರೆ, ಯಾರು ನಮ್ಮ ಬಗ್ಗೆ ಕೋಪವಾಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲಾ ಪೇಜ್ಗಳು ಓದಿಬಿಟ್ರೆ ಅದನ್ನ ಒಳಗೆ ಅವ್ರು ಬಂದ್ಬಿಡ್ತಾರಲ್ಲ. ಇವಾಗ ನಾನು ಎಣಿಸ್ಕೊಂಡಿದ್ದೀನಿ ನಮ್ಮ ಅಕ್ಕ ಇದ್ದಾರೆ. ನಮ್ಮ ಅಕ್ಕಗೆ ನನ್ ಮೇಲೆ ತುಂಬಾ ಇಷ್ಟ. ಅವ್ರು ನನ್ನ ಬಗ್ಗೆ ಏನು ಅವ್ರಿಗೆ ದ್ವೇಷ ಇಲ್ಲ ಅಂತ ನಾನು ಎಣಿಸ್ಕೊಂಡಿದ್ದೀನಿ. ಇದ್ರೇನೋ ಅವ್ರಿಗೆ ಏನೋ ಒಂದು ದ್ವೇಷ ಇದ್ರೆ ನನಗೆ ಯಾವ ರೀತಿಯಲ್ಲಿ ಗೊತ್ತಾಗುತ್ತೆ? ಗೊತ್ತಾಗಿಲ್ಲ. ಅದಕ್ಕೆ ನಾನು ಸೆಕೆಂಡ್ ಪೇಜ್ ಅಲ್ಲಿ ಕೂತ್ಕೊಂಡು ನನ್ನ ಅಕ್ಕ ಎಲ್ಲ ಅಂತ ಓದ್ಬಿಟ್ರೆ ಅವರಿಂದ ಬರೋ ಕಾರ್ಡ್ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಕಟ್ ಆಗೋದಿಲ್ಲ.
ಇವಾಗ ಏನಾಗುತ್ತೆ ನಾನು ಒಂದು ಎನರ್ಜಿ ಅದು ಕಾರ್ಡ್ ಅಂದ್ರೆ ಏನಂದ್ರೆ ನನ್ನಿಂದ ಇನ್ನೊಬ್ಬರಿಗೆ ಹೋಗೋ ಎನರ್ಜಿ. ಇಲ್ಲಿಂದ ಇಲ್ಲಿ ಒಬ್ರಿದ್ದಾರೆ, ಇಲ್ಲಿ ಒಬ್ರಿದ್ದಾರೆ. ಇವ್ರ ಬಗ್ಗೆ ದೃಷ್ಟಿ ಮಾಡ್ತಾರೆ, ದ್ವೇಷದಲ್ಲಿ ಮಾತಾಡ್ತಾರೆ. ಅದು ಏನಾಗತ್ತೆ ಇಲ್ಲಿಂದ ಇಲ್ಲಿ ಹೋಗೋದು ಕಾರ್ಡ್ ಅಂತ ಹೇಳ್ತಾರೆ. ಒಂದು ಎನರ್ಜಿ ಹೋಗೋದು ಕಾರ್ಡ್ ಅಂತ ಹೇಳ್ತಾರೆ. ಆ ಕಾರ್ಡ್ ಏನ್ ಮಾಡುತ್ತೆ, ನಾವು ಮೇನ್ ಅಲ್ಲಿ ಸ್ವಲ್ಪ ವೀಕ್ ಆಗಿದ್ರೆ ಏನಾಗತ್ತೆ ಅಲ್ಲಿ ಅಫೆಕ್ಟ್ ಆಗತ್ತೆ ನಮಗೆ. ಇವಾಗ ನಾನು ಏನ್ ಮಾಡಿದ್ದೆ, ಒಂದು 5th ಫ್ಲೋರು ಒಂದು 4 ಟೈಮ್ಸ್ ಮೇಲೆ ಹತ್ತು ಕೆಳಗೆ ಬಂದಿದ್ದೀನಿ ನಾನು. ಇವಾಗ ಏನಾಗುತ್ತೆ ಸ್ವಲ್ಪ ನಮ್ ಕಾಲ್ ಸ್ವಲ್ಪ ವೀಕ್ ಆಗಿದೆ. ಆ ಟೈಮಲ್ಲಿ ಒಂದು ಕಾರ್ಡ್ ಬಂದ್ರೆ ಏನಾಗುತ್ತೆ, ಕಾಲ್ ನೋವು ತುಂಬಾ ಆಗುತ್ತೆ. ನಾನು ಏನ್ ಎನ್ಸ್ಕೊಳ್ತೀನಿ, ನಾನು 5th ಫ್ಲೋರ್ ಹೋಗಿ ಬಂದ ತಕ್ಷಣ ನನಗೆ ಈ ತರ ಆಗಿದೆ ಅಂತ ನಾನು ಎನ್ಸ್ಕೊಳ್ತೀನಿ. ಇದ್ರೇನೋ ಅದು ಕಾರ್ಡ್ ಬಂದ ತಕ್ಷಣ ನನಗೆ ಈ ತರ ಆಗಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಅದಕ್ಕೆ ನಾನು ಏನಾಗುತ್ತೆ, ಓಕೆ ಯಾರಿಂದ ಕಾರ್ಡ್ ಬಂದಿದೆ ನನ್ಗೆ ಗೊತ್ತಿಲ್ಲ. ಯಾರೇ ನನ್ ಬಗ್ಗೆ ಇಷ್ಟ ಇಲ್ಲವೋ, ಯಾರೆಲ್ಲ ನನ್ ಮೇಲೆ ಕೋಪವಾಗಿದ್ದಾರೆ ಅಂತ 7th ಪೇಜಲ್ಲಿ ಇಟ್ಕೊಂಡು ಓದ್ಬಿಟ್ರೆ ಸಾಕು, ಎಲ್ಲಾನು ಹೋಗ್ಬಿಡ್ತೆ. ಜನರಲ್ ಆಗಿ ನಾವು ಹೇಳೋದು. ನನಗೆ ಗೊತ್ತು ಇವರಿಗೆ ನನ್ನ ಅಕ್ಕ ನನ್ ಮೇಲೆ ಕೋಪವಾಗಿದ್ದಾರೆ, ನನ್ನ ಅತ್ತೆ ನನ್ ಮೇಲೆ ಕೋಪವಾಗಿದ್ದಾರೆ, ಅವರಿಗೆ ನನ್ ಮೇಲೆ ದ್ವೇಷ, ಅವರಿಗೆ ನನ್ ಮೇಲೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಾಗಿದ್ರೆ ಅವ್ರ ಹೆಸರು ಅದನ್ನಲ್ಲಿ ಓದ್ಕೊಂಡು ಬರ್ಬೋದು. ನನಗೆ ಅದು ಗೊತ್ತೇ ಇಲ್ಲ. ಯಾರು ನನ್ ಮೇಲೆ ಕೋಪವಾಗಿದ್ದಾರೆ ನನ್ಗೆ ಗೊತ್ತೇ ಇಲ್ಲ. ಏನ್ ಮಾಡೋದು, ಜನರಲ್ ಆಗಿ ಹಾಕೊಳ್ಬೇಕು. ಯಾರೆಲ್ಲ ನನ್ ಮೇಲೆ ಕೋಪವಾಗಿ ದ್ವೇಷವಾಗಿದ್ದಾರೋ, ಯಾರಿಗೆಲ್ಲ ನನ್ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ, ನನ್ನ ಕೆಲಸ ಮೇಲೆ ಇಷ್ಟ ಇಲ್ಲವೋ ಅವರೆಲ್ಲ ಅಂತ ಹಾಕೊಂಡ್ರೇನೆ ಸಾಕು. 7th ಪೇಜಲ್ಲಿ ಅದು ಮಾತ್ರನೇ ಹಾಕೊಂಡ್ ಬಂದಿದ್ರೇನೆ ಸಾಕು. ಇದೆಲ್ಲ ಓದ್ಬಿಟ್ಟು ಸಾರ್ ಬ್ಲೆಸ್ಸಿಂಗ್ ಅಲ್ಲಿ ಕೂತ್ಕೊಂಡ್ರೇನೆ ಸಾಕು, ನಮಗೆ ಎಲ್ಲಾನು ಹೋಗ್ಬಿಡುತ್ತೆ. ಇವಾಗ ಸಂಡೇ ಬ್ಲೆಸ್ಸಿಂಗ್ ಸಾರ್ ಬರ್ತಾರೆ. ನೆಕ್ಸ್ಟ್ ಟ್ಯೂಸ್ಡೇ ಹುಣ್ಣಿಮೆ ಬ್ಲೆಸ್ಸಿಂಗ್ ಸಾರ್ ಬರ್ತಾರೆ. 2 ಬ್ಲೆಸ್ಸಿಂಗ್ ಅಲ್ಲಿ ನಾವು ಕೂತ್ಕೊಂಡ್ರೇನೆ ನಮ್ಮ ಹತ್ರ ಇರೋ ಇದೆಲ್ಲ ಅಫರ್ಮೇಶನ್ ಓದ್ಕೊಂಡು ಕೂತ್ಕೊಂಡ್ರೇನೆ ನಮ್ಮ ಹತ್ರ ಇರೋ ಬ್ಲಾಕ್ ಮ್ಯಾಜಿಕ್ ಅಥವಾ ಕಾರ್ಡ್ಸು ಇಲ್ಲ ಬೇರೆ ಏನೇನ್ ಶಾಪಗಳು ಏನಿದ್ರೇನೋ ಎಲ್ಲಾನು ಹೋಗ್ಬಿಡುತ್ತೆ. ಅದ್ಮೇಲೆ ನಾವು ಹೀಲ್ ಮಾಡ್ಕೊಂಡು ಬಂದ್ರೇನೆ ನಮ್ಮ ಮೈಯಲ್ಲಿ ಇರೋ ಏನ್ ಪ್ರಾಬ್ಲಮ್ಸ್, ಏನ್ ಕಾಯಿಲೆಗಳಿದ್ರೇನೋ ಎಲ್ಲಾನು ಗುಣ ಆಗುತ್ತೆ. ಅದಕ್ಕೆ ಅದು ನಾವು ಮಾಡ್ಕೊಂಡು ಬರ್ಬೇಕು ಅಂತ ನಮ್ಮ PVH ಕ್ಲಾಸಲ್ಲಿ ತುಂಬಾ ಹೇಳೋದು ಇದನ್ನೇ ಹೇಳ್ತಾರೆ. ಅಫರ್ಮೇಶನ್ ಓದ್ಬೇಕು, ವಾಂಡ್ ಇಟ್ಕೊಂಡು ಹೀಲ್ ಮಾಡ್ಬೇಕು. ಕ್ಯಾಲೆಂಡರ್ ಮುಂಚೆ ನಾವು ಕೂತ್ಕೊಂಡು ಸಾರ್ ಲೈವ್ ಬ್ಲೆಸ್ಸಿಂಗ್ ಅಲ್ಲಿ ಸಂಡೇ ಬ್ಲೆಸ್ಸಿಂಗ್ ಅಲ್ಲಿ ಕೂತ್ಕೊಳ್ಬೇಕು. ಇದು 3 ಇದೆ. ಯಾವ ರೀತಿಯಲ್ಲಿ ಏನ್ ಪ್ರಾಬ್ಲಮ್ಸ್ ಇದ್ರೇನು ಸಹ ಪರವಾಗಿಲ್ಲ. ನನಗೆ ಇವಾಗ ನನ್ನ ಬಿಸ್ನೆಸ್ ಕಡಿಮೆ ಆಗಿದೆ. ನನ್ನ ಬಿಸ್ನೆಸ್ ಅಲ್ಲಿ ನನಗೆ ಏನು ಟರ್ನ್ ಓವರ್ ಕಡಿಮೆ ಆಗಿದೆ. ಇದು ನಾನು ಜಾಸ್ತಿ ಮಾಡ್ಬೇಕು. ನನಗೆ ಮಂತ್ಲಿ ಇಷ್ಟು ನನಗೆ ಟರ್ನ್ ಓವರ್ ಆಗ್ಬೇಕು. ಮಂತ್ಲಿ ಇಷ್ಟು ಹಣ ಬರ್ಬೇಕು. ಇಲ್ಲಾಂದ್ರೆ ಮನೆಯಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು. ಮಕ್ಕಳೆಲ್ಲ ಚೆನ್ನಾಗಿ ಓದ್ಬೇಕು. ಅವರು ಸ್ಕೂಲಲ್ಲಿ ಚೆನ್ನಾಗಿ ಗುಡ್ ನೇಮ್ ತಕೊಳ್ಬೇಕು. ಈ ರೀತಿಯಲ್ಲಿ ಏನಿದ್ರೇನು ಪರವಾಗಿಲ್ಲ, ಎಲ್ಲಾರ್ನು ಒಂದೇ ಸೊಲ್ಯೂಷನ್. ಅಫರ್ಮೇಶನ್ ಓದ್ಬೇಕು, ಹೀಲ್ ಮಾಡ್ಬೇಕು, ಸಾರ್ ಬ್ಲೆಸ್ಸಿಂಗ್ ಅಲ್ಲಿ ಕೂತ್ಕೊಳ್ಬೇಕು. ನಾನು ಒಂದು ಸ್ವಂತ ಮನೆ ತಕೊಳ್ಬೇಕು, ಒಂದು ಗಾಡಿ ತಕೊಳ್ಬೇಕು, ಏನಿದ್ರೇನು ಓಕೆ. ಒಂದೇ ಇದು ನಮ್ಮ ಹತ್ರ ಇರೋದು ಈ 3 ಅಫರ್ಮೇಶನ್ ಓದ್ಬೇಕು, ಹೀಲಿಂಗ್ ಮಾಡ್ಬೇಕು, ಸಾರ್ ಬ್ಲೆಸ್ಸಿಂಗ್ ಅಲ್ಲಿ ಕೂತ್ಕೊಳ್ಬೇಕು. ಇದು ಮಾಡ್ಕೊಂಡು ಬಂದ್ರೇನೆ ಸಾಕು, ನಮಗೆ ಏನ್ ಬೇಕೋ. ಯಾಕೆಂದ್ರೆ ಫಸ್ಟ್ ಮುಂಚೆ ನಾವು ಬಂದಿದ ತಕ್ಷಣ PVH ಅಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ನಾವು ಆಗಿದ ತಕ್ಷಣ ಆ ಟೈಮಲ್ಲಿ ಸಾರ್ ಹೇಳ್ತಾರೆ, ನಿನ್ನ ಹತ್ರ ಕೊಟ್ಬಿಟ್ಟೆ ನಾನು ಅಫರ್ಮೇಶನ್ ಕೊಟ್ಬಿಟ್ಟೆ, ವಾಂಡ್ ಕೊಟ್ಬಿಟ್ಟೆ, ನೀನು ಹೋಗು, ಕ್ಲಾಸ್ಗೆ ಬರಬೇಡ ಅಂತ ಸಾರ್ ಹೇಳ್ತಾರೆ. ಏನಕ್ಕೆ ಸಾರ್ ಈ ತರ ಹೇಳ್ತಾರೆ ಅಂದ್ರೆ ಅದರಲ್ಲಿ ಎಲ್ಲಾನು ಇರುತ್ತೆ. ನನಗೆ ಇವಾಗ ನಾನು ಪೂರ್ವ ಜನ್ಮದಲ್ಲಿ ನಾನು ಒಂದು ತಪ್ಪು ಮಾಡಿಬಿಟ್ಟೆ. ಏನ್ ಮಾಡಿದ್ದೆ, ಒಬ್ಬರನ್ನೇ ಸಾಯಿಸ್ಬಿಟ್ಟೆ ನಾನು. ಸಾಯಿಸ್ಬಿಟ್ಟೆ ನಾನು. ಆವಾಗ ಏನ್ ಮಾಡಿದೆ, ಅವ್ರ ಫ್ಯಾಮಿಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಆ ಕಷ್ಟನ ಈ ರೀತಿಯಲ್ಲಿ ನಾನು ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನಾನು ಬಂದಿದ್ದೀನಿ ಅಂತ ಇಟ್ಕೊಳ್ಳಿ. ಇದು ನನ್ನ ಕರ್ಮ, ಇದು ನಾನು ಬಂದಿದ್ದೀನಿ, ಇದು ನಾನು ಬ್ಯಾಲೆನ್ಸ್ ಮಾಡ್ಬೇಕು. ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು, ಅವ್ರ ಹತ್ರ ಕ್ಷಮಾಪಣೆ ಕೇಳ್ಬೇಕು, ಫರ್ಗಿವ್ನೆಸ್ ನಾನು ಕೇಳ್ಬೇಕು, ದೇವ್ರ ಹತ್ರ ಫರ್ಗಿವ್ನೆಸ್ ಕೇಳ್ಬೇಕು. ಅದ್ ಮಾತ್ರನೇ ಇದನ್ನಲ್ಲಿ ಕೊಟ್ಟಿದ್ದಾರೆ. ಅದು ಏನಾಗತ್ತ, ಬ್ಯಾಲೆನ್ಸ್ ಆಗತ್ತೆ. ಓಕೆ, ನಾನು ಮಾಡಿದ್ದೀನಿ, ಹೌದು ನಾನು ಏನೋ ಮಾಡಿದ್ದೀನಿ, ಏನೋ ಮಾಡಿದ್ದೀನಿ, ದೇವರೇ ಕ್ಷಮಿಸ್ಬಿಡಿ, ದೇವರೇ ಪ್ಲೀಸ್ ಫರ್ಗಿವ್ ಮೀ, ಗಾಡ್ ಪ್ಲೀಸ್ ಫರ್ಗಿವ್ ಮೀ ಅಂಡ್ ಮೈ ಸೋಲ್ ಅಂತ ಹೇಳ್ತೀವಿ. ಅದು ನಮ್ಗೆ ಗೊತ್ತಿಲ್ಲ ಏನ್ ಮಾಡಿದ್ವಿ ಮುಂಚೆ ಜನ್ಮದಲ್ಲಿ, ಪೂರ್ವ ಜನ್ಮದಲ್ಲಿ ನಾವು ಏನ್ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಎಷ್ಟು ಟೈಮ್ ಓದ್ಬೇಕು, 100 ಟೈಮ್ಸ್, 1000 ಟೈಮ್, 10,000 ಟೈಮ್ಸ್ ನಾವು ಓದ್ಬೇಕು. ಓದಿದ್ರೇನೆ ಹೋಗ್ಬಿಡ್ತೆ. ನೀವು ಸಾರ್ ಬ್ಲೆಸ್ಸಿಂಗ್ ಅಲ್ಲಿ ಕೂತ್ಕೊಂಡಿಲ್ಲ ಅಂದ್ರೇನು ಓಕೆ. ಆದ್ರೆ ಇದು ಮಾತ್ರ ಓದ್ಕೊಂಡ್ ಬರ್ಬೇಕು. ಯಾಕೆಂದ್ರೆ
ಇವಾಗ ಒಂದು ಟೆಸ್ಟಿಮನಿ ಹೇಳ್ತೀನಿ. ಒಬ್ಬರಿಗೆ ಒಂದು ಬಿಸ್ನೆಸ್ ಅಲ್ಲಿ ಒಂದು ಪ್ರಾಬ್ಲಮ್. ಯಾವ ಟೈಮಲ್ಲಿ ಅಂದ್ರೆ ಆ ಲಾಕ್ಡೌನ್ ಟೈಮಲ್ಲಿ ನಾವು ಅಷ್ಟು ಜಾಸ್ತಿ ಯಾರು ಹೊರಗೆ ಬಂದಿಲ್ಲ. ಆ ಟೈಮಲ್ಲಿ ಒಬ್ರು ಬಿಸ್ನೆಸ್ ಅಲ್ಲಿ ಒಂದು ಪಾರ್ಟ್ನರ್ ಇನ್ನೊಬ್ರು ಪಾರ್ಟ್ನರ್ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ ಪೊಲೀಸಲ್ಲಿ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರು ನಾನು 5 lakhs ತಕೊಂಡು ನನಗೆ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ. ಇವರಿಗೆ ಏನಪ್ಪಾ ನಾನು ಏನೇ ಮಾಡಿಲ್ಲ, ಇವ್ರು ಈ ರೀತಿಯಲ್ಲಿ ಇದು ಮಾಡಿದ್ದಾರೆ ಅಂತ ಇವ್ರಿಗೆ ಭಯ ಆಗಿದೆ. ತುಂಬಾ ಕಷ್ಟ ಮಾಡಿ ಏನ್ ಮಾಡೋದು ನಾನು ಅಂತ. ಆ ಟೈಮಲ್ಲಿ ಲೈವ್ ಕ್ಲಾಸ್ ಅಲ್ಲ, ಇಲ್ಲ ಆನ್ಲೈನ್ ಕ್ಲಾಸು ಇಲ್ಲ, ಆಫ್ಲೈನ್ ಕ್ಲಾಸು ಇಲ್ಲ. ಆ ಟೈಮಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಕೂತ್ಕೊಂಡು ಓಕೆ ನಾನು ನಾಳೆ ಪೊಲೀಸ್ ಸ್ಟೇಷನ್ಗೆ ನಾನು ಹೋಗ್ಬೇಕು, ಪೊಲೀಸ್ ಬಂದು ನನ್ನೇ ನಾಳೆ ಅರೆಸ್ಟ್ ಮಾಡ್ತಾರೆ, ನಾನು ಏನ್ ಮಾಡ್ಬೇಕು, ಇವಾಗ ಒಂದು ದಿನ ನನ್ಗೆ ಟೈಮ್ ಇದೆ ಅಂತ 200 times ಓದಿದ್ದಾರೆ. ಇದು 200 times ಈ ಬುಕ್ಲೆಟ್ ಇರೋರು ಎಲ್ಲಾನು 200 times ಅವ್ರು ಓದಿದ್ದಾರೆ. ನೆಕ್ಸ್ಟ್ ಡೇ ಪೊಲೀಸನ್ನು ಬಂದಿಲ್ಲ, ಕೇಸನ್ನು ಏನಾಗಿದೆ ಈ ಟೈಮ್ ವರೆಗೂ ಏನೂ ಗೊತ್ತಿಲ್ಲ. ಏನೋ ಆಗಿದೆ ಅವ್ರಿಗೆ ಹೇಳಿದ ಅವನು, ಹೌದು ಮೇಡಮ್ ನಾನು 200 times ನಾನು ಓದಿದೆ, ನಾನು ಟೈಮ್ ಇಟ್ಕೊಂಡು ನಾನು ಅದು ನೋಟ್ ಮಾಡ್ಕೊಂಡು ನಾನು ಮಾಡ್ಕೊಂಡು ಬಂದೆ. ಸಂಡೇ ನಾನು ಕೂತ್ಕೊಂಡು ಓದಿದೆ, ಮಂಡೇ ಪೊಲೀಸು ಬಂದಿಲ್ಲ, ಅವ್ರ ಪಾರ್ಟ್ನರು ಬಂದಿಲ್ಲ, ಕಂಪ್ಲೇಂಟ್ ಏನಾಯ್ತು ಏನು ನನಗೆ ಗೊತ್ತೇ ಇಲ್ಲ ಅಂತ ಅವರು ಹೇಳ್ತಾರೆ. ತುಂಬಾ ಆಶ್ಚರ್ಯವಾಯ್ತು ನನಗೆ ಆ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ. ಇದು ಏನು ಅಂದ್ರೆ ಆ ರೀತಿಯಲ್ಲಿ ನಡೀತೆ. ನಮಗೆ ಏನ್ ಬೇಕೋ, ಏನ್ ನಮಗೆ ಬ್ಲಾಕ್ ಆಗಿದೆಯೋ, ಏನ್ ನಮಗ್ ಕಷ್ಟವಾಗಿದೆಯೋ, ಏನ್ ಪ್ರಾಬ್ಲಮ್ ನಮ್ಮ ಹತ್ರ ಇದೆಯೋ ಎಲ್ಲಾರ್ಗೂ ಒಂದೇ ಸೊಲ್ಯೂಷನ್, ಈ ಬುಕ್ ಎಲ್ಲ ಓದ್ಕೊಂಡ್ ಬರೋದು. 200 times ಇಲ್ಲ ಅಥವಾ 10,000 times ಎಷ್ಟು ಟೈಮ್ ಬೇಕೋ ಓದ್ಬೋದು, ನಮ್ ಕರ್ಮ ಬ್ಯಾಲೆನ್ಸ್ ಆಗತ್ತೆ. ಅದನ್ನೇ ಸಾರ್ ಹೇಳ್ತಾರೆ. ಇವಾಗ ಸಾರ್ ಲೈವ್ ಬರೋದಕ್ಕೆ ಇನ್ನ ಸ್ವಲ್ಪ ಹೊತ್ತು ಟೈಮ್ ಇದೆ. ಏನೇನು ಡೌಟ್ಸ್ ಇದೆ ಕೇಳ್ಬಹುದು. ಏನೇನು ಡೌಟ್ಸ್ ಇದೆ ಎಂಟಿಟೀಸ್ ಬಗ್ಗೆ ಅಥವಾ ಬೇರೆ ಏನಿದ್ರೇನು ಕೇಳ್ಬಹುದು. ಏನ್ ಡೌಟ್ಸ್ ಇಲ್ಲವಾ ಮೇಡಮ್? ಎಸ್ ಸರ್, ಹೇಳಿ ಸರ್. ಮೇಡಮ್, ಇದು ನಂದು ರೆಗ್ಯುಲರ್ ಆಗಿ ಇದು ಬ್ಯಾಕ್ ಪೇನ್ ಬರ್ತಾನೆ ಇದೆ ಮೇಡಮ್. ಅದು ಏನಂತ ಮಾಡ್ಬೇಕು ಅದಕ್ಕೆ ಹೀಲಿಂಗ್? ಬ್ಯಾಕ್ ಪೈನ್ ಅಂದ್ರೆ ಲೋಯರ್ ಬ್ಯಾಕ್ ಪೈನಾ ಸರ್, ಅಪ್ಪರ್ ಬ್ಯಾಕ್ ಹೌದು ಪೈನಾ ಮೇಡಮ್, ಸರ್? ಲೋವರ್ ಬ್ಯಾಕ್ ಪೇನ್ ತುಂಬಾ ಜಾಸ್ತಿ ಆಗುತ್ತೆ ಕೆಲವು ಸಲ. ಓಕೆ ಸರ್, 7th page ಅಲ್ಲಿ ಇಟ್ಕೊಂಡು ಈ ಬ್ಯಾಕ್ ಪೈನ್ ಬರೋದಕ್ಕೆ ಏನಿದೆಯೋ 7th page ಅಲ್ಲಿ ಮೇಲೆ ಹಾಕಿದಾರಲ್ಲ ಸರ್, ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ. ಬ್ಲಾಕ್ ಮ್ಯಾಜಿಕ್, ವೈಟ್ ಮ್ಯಾಜಿಕ್, ಸೋಲ್ಸ್, ಪ್ರೀವಿಯಸ್ ಬರ್ತ್ ಸೋಲ್ಸ್ ಅಥವಾ ಕರ್ಸ್ ಅಂತ ಹಾಕಿದಾರಲ್ಲ ಸರ್, ಅದು ಓದ್ಕೊಂಡ್ ಬರ್ಬೇಕು ಸರ್. ಓಕೆ ಓಕೆ. ಸುಪ್ರೀಂ ಗಾಡ್, ಡಿವೈನ್ ಫಾದರ್, ಡಿವೈನ್ ಮದರ್, ಮೈ ಹೈಯರ್ ಸೋಲ್ ಬ್ರಾಕೆಟ್ ಅಲ್ಲಿ ಈ ಬ್ಯಾಕ್ ಪೈನ್ ಬರೋದಕ್ಕೆ ನನಗೆ ಏನು ಬ್ಲಾಕ್ ಮ್ಯಾಜಿಕ್, ವೈಟ್ ಮ್ಯಾಜಿಕ್, ಸೋಲ್ಸ್, ಪ್ರೀವಿಯಸ್ ಬರ್ತ್ ಸೋಲ್ಸ್ ಅಂಡ್ ಸ್ಕರ್ಸ್ ಇದೆಯಾ, ಅದು ಮಾಡಿರೋರು ಅವರಿಂದ ಹೈಯರ್ ಸೋಲ್ ಅಂತ ಓದ್ಕೊಂಡ್ ಬರ್ಬೇಕು ಸರ್. ಓಕೆ. ಇದು ಓದ್ಕೊಂಡ್ ಬಂದು ಹೀಲಿಂಗ್ ಮಾಡ್ಬೇಕು ಸರ್. ಇವಾಗ ಸಾರ್ ಬ್ಯಾಕ್ ಪೈನ್ಗೆ, ಬ್ಯಾಕ್ ಬೋನ್ಗೆ, ಸ್ಪೈನಲ್ಗೆ ಒಂದು ಹೀಲಿಂಗ್ ಕೊಟ್ಟಿದ್ದಾರೆ. ಇವಾಗ ಇದು ಸ್ಪೈನ್ ಅಂತ ಇಟ್ಕೊಳ್ಳಿ, ನಾನು ಮಾಡಿ ತೋರಿಸ್ತೀನಿ. ಇದಕ್ಕೆ ಒಂದು ನಮ್ ಯೂಟ್ಯೂಬ್ ಅಲ್ಲಿ ಎಲ್ಲಾನು ಇರುತ್ತೆ. ಸ್ಪೈನ್ಗೆ ಹೀಲ್ ಮಾಡೋದು ಈ ರೀತಿಯಲ್ಲಿ ಇಟ್ಕೊಳ್ಳಿ, ನಾನು ತಿರ್ಗಿ ತೋರಿಸ್ತೀನಿ. ಇದು ಸ್ಪೈನ್ ಅಂತ ಇಟ್ಕೊಂಡ್ರೆ ಇಲ್ಲಿಂದ ಇದು ಸ್ಪೈನು ಈ ರೀತಿಯಲ್ಲಿ ಮೇಲೆ, ಸ್ಪೈನ್ ಎಲ್ಲಿಂದ ಇದೆ, ಇಲ್ಲಿಂದ ನೆಕ್ಕಿಂದ ಕೆಳಗೆವರೆಗೂ ಬರುತ್ತೆ, ಹಿಪ್ ವರ್ಗು ಬರುತ್ತೆ ಈ ಸ್ಪೈನು. ಅದಕ್ಕೆ ಯಾವ ರೀತಿಯಲ್ಲಿ ಹೀಲ್ ಮಾಡ್ಬೇಕಂದ್ರೆ ಈ ರೀತಿಯಲ್ಲಿ ಮೇಲೆಯಿಂದ ಕೆಳಗೆ ಚಿಕ್ಕ ಚಿಕ್ಕ ಸರ್ಕಲ್ ಆಗಿ ಮಾಡ್ಕೊಂಡ್ ಮೇಲೆಯಿಂದ ಕೆಳಗೆ ಈ ರೀತಿಯಲ್ಲಿ ಮಾಡ್ಕೊಂಡ್ ಬಂದು ಕೆಳಗೆಯಿಂದ ಮೇಲೆ ಹೋಗ್ಬೇಕು. ಹೋಗಿ ಈ ರೀತಿಯಲ್ಲಿ 3 ಸರ್ಕಲ್ಸ್ ಮಾಡ್ಬೇಕು. ಓವಲ್ ಆಗಿ, ಸರ್ಕಲ್ ಅಲ್ಲ, ಓವಲ್ ಆಗಿ 3 ಮಾಡ್ಕೊಂಡು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಮಾಡ್ಕೊಂಡ್ ಬಂದ್ರೆ ಇದು ಸ್ಪೈನ್ಗೆ ಹೀಲಿಂಗ್. ಯಾವ ರೀತಿಯಲ್ಲಿ ಅಂದ್ರೆ ಸ್ಪೈನ್ ನೆಕ್ಕಿಂದ ಕೆಳಗೆ ಚಿಕ್ಕ ಚಿಕ್ಕ ಸರ್ಕಲ್ ಆಗಿ ಮಾಡ್ಕೊಂಡು ಬಂದು ಕೆಳಗೆಯಿಂದ ಮೇಲೆ ಈ ರೀತಿಯಲ್ಲಿ ಮೇಲೆ ಮಾಡ್ಕೊಂಡು ಹೋಗಿ 3 times ಓವಲ್ ಮಾಡ್ಕೊಂಡು ಮೇಲೆಯಿಂದ ಕೆಳಗೆ, ಕೆಳಗೆಯಿಂದ ಮೇಲೆ ಈ ತರ ಮಾಡ್ಬೇಕು ಸರ್. ಈ ತರ ಮಾಡ್ಕೊಂಡು ಅಫರ್ಮೇಶನ್ ಓದ್ಬಿಟ್ಟು ಆಮೇಲೆ ಈ ತರ ಹೀಲ್ ಮಾಡಿದ್ರೆ ಗುಣ ಆಗ್ತದೆ ಸರ್. ಓಕೆ. ಬೇರೆ ಒಂಥರ ಮೈಲ್ಡ್ ಸ್ಕೋಲಿಯೋಸಿಸ್ ತರ ಇದೆ ಮೇಡಮ್, ಸ್ವಲ್ಪ ಸ್ಪೈನಲ್ ಕಾರ್ಡ್ ಲೈಟ್ ಆಗಿ ಬೆಂಡ್ ಆಗಿದೆ. ಓಕೆ ಸರ್, ಸ್ವಲ್ಪ ಎಕ್ಸಸೈಸ್ ಬೇಕು ಸರ್. ಇಲ್ಲಾಂದ್ರೆ ಅಲ್ಲಿ ಏನೇನ್ ಡೆಫಿಷಿಯನ್ಸಿ ಇದೆ ಅಂತ ಡಾಕ್ಟರ್ ಏನೇನ್ ಹೇಳಿದಾರ ಸರ್ ನಿಮಗೆ?
ಅದೇನು ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿದ್ದೆ ಮೇಡಮ್ ರೀಸೆಂಟಾಗಿ. ಓಕೆ. ಅವ್ರು ಏನೋ ಕೊಟ್ಟಿದ್ದಾರೆ ಐರನ್ ಡೆಫಿಷಿಯನ್ಸಿ ಏನೋ, ಐರನ್ಗೆ ಮತ್ತೆ ಏನೇನೋ ವಿಟಮಿನ್ B12, ವಿಟಮಿನ್ ಡಿ ಇದೆ ಮೇಡಮ್ ಡಿಫಿಷಿಯನ್ಸಿ ಸ್ವಲ್ಪ ನನಗೆ. ಓಕೆ ಸರ್, ಓಕೆ ಸರ್. ಆ ರೀತಿಯಲ್ಲಿ ಅದು ಫುಡ್ ಏನಿದೆ ಅಂತ ನೋಡ್ಕೊಂಡು ತಕೊಂಡ್ ಬನ್ನಿ ಸರ್. ಓಕೆ ಓಕೆ ತಕೊಂಡ್ ಬರ್ಬೇಕು. ಅದು ಈ ಫುಡ್ ಅಲ್ಲಿ ಮಾಡ್ಸೋದಕ್ಕೆ ಆಗತ್ತೆ. ವಿಟಮಿನ್ ಡಿ ಎಷ್ಟು ನಾವು ಔಷಧ ತಕೊಂಡ್ರೇನು ಫುಡ್ ಅಲ್ಲಿ ಅದು ಮಾಡ್ಸತ್ತೆ ಸರ್. ಅದು ವಿಟಮಿನ್ ಡಿ ಯಾವ ಫುಡ್ ಅಲ್ಲಿ ನೀವು ತಿನ್ನೋ ಫುಡ್ ಅಲ್ಲಿ ಏನದು ಏನ್ ಫುಡ್ ಅಲ್ಲಿ ಇದೆಯೋ ಅದು ಸ್ವಲ್ಪ ಜಾಸ್ತಿ ತಕೊಳ್ಳಿ. ಹೀಲ್ ಮಾಡ್ಕೊಂಡ್ ಬನ್ನಿ ಸರ್. ನನಗೆ ಏನ್ ಡೆಫಿಷಿಯನ್ಸಿ ಇದೆಯೋ ಇದು ವಾಂಡ್ ಹತ್ರ ಕೇಳಿ ಸರ್. ಇದು ಕೇಳಿದ್ರೆ ನಮಗೆ ಗೈಡ್ ಪ್ಲೀಸ್ ಗೈಡ್ ಮಾಡಿ, ಹೀಲಿಂಗ್ ವಾಂಡ್ ನನಗೆ ಗೈಡ್ ಮಾಡಿ. ನನಗೆ ಈ ತರ ಐರನ್ ಡೆಫಿಷಿಯನ್ಸಿ ಇದೆ, ಈ ತರ ಬಿ ಕಾಂಪ್ಲೆಕ್ಸ್ ಡೆಫಿಷಿಯನ್ಸಿ ಇದೆ, ಈ ತರ ವಿಟಮಿನ್ ಡೆಫಿಷಿಯನ್ಸಿ ಇದೆ. ಅದಕ್ಕೆ ನಾನು ಏನ್ ಊಟ ತಕೊಳ್ಬೇಕು, ಯಾವ ರೀತಿಯಲ್ಲಿ ನಾನು ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ಕೊಂಡು ಬಂದ್ರೇನೆ ಸಾಕು ಸರ್. ವಿಟಮಿನ್ ಡಿ ತಕೊಳ್ಳೋದಕ್ಕೆ ತುಂಬಾ ತುಂಬಾ ಒಳ್ಳೇದು. ನಾವು ಸನ್ ಬ್ಲೆಸ್ಸಿಂಗ್ ಸರ್, ನಮ್ ಬುಕ್ಲೆಟ್ ಅಲ್ಲಿ ಸನ್ ಪ್ರಾಣ ತಕೊಳ್ಳೋದು ಕೊಟ್ಟಿದ್ದಾರಲ್ಲ ಸರ್. ಸನ್ ಪ್ರಾಣ ತಕೊಳ್ಳೋದು ಇದು ಮಾಡ್ಕೊಂಡ್ ಬನ್ನಿ ಸರ್. ಡೈಲಿ ಮಾರ್ನಿಂಗ್ ಈವ್ನಿಂಗ್ ಮಾಡ್ಕೊಂಡ್ ಬನ್ನಿ ಸರ್. ವಿಟಮಿನ್ ಡಿ ಇದರಿಂದ ನಮಗೆ ತುಂಬಾ ಸಿಕ್ಕತ್ತೆ ಸರ್. ಅದರಿಂದ ವಿಟಮಿನ್ ಡಿ ಹೌದು ಸರ್. ಯಾಕೆಂದ್ರೆ ಸಣ್ಣಿಂದ ಬರೋದೇ ವಿಟಮಿನ್ ಡಿ. ಆಫ್ಟರ್ ಲಾಕ್ಡೌನ್ ನಮಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಎಲ್ಲಾರ್ಗು ಬಂದಿದೆ ಸರ್. ಅದಕ್ಕೆ ಸಣ್ಣ ಹತ್ರ ಹೋಗಿ ಸಣ್ಣ ಎನರ್ಜಿ ತಕೊಳ್ಬೇಕು. ಅಲ್ಲಿಂದ ಇದನ್ನಲ್ಲೇ ಹಾಕಿದಾರಲ್ಲ ಸರ್, ಇದೆಲ್ಲ ಹಾಕೊಂಡು ಅದ್ಮೇಲೆ ಏನ್ ಹೇಳ್ಬೇಕು, ನನಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನನಗೆ ಸ್ವಲ್ಪ ವಿಟಮಿನ್ ಡಿ ನನಗೆ ಎಷ್ಟು ಬೇಕೋ ಅಷ್ಟು ಕೊಡಿ ಅಂತ ಹೇಳ್ಕೊಂಡು ಅವರಿಗೆ ಬ್ಲಸ್ ಮಾಡ್ಬಿಟ್ಟು ಬರ್ಬೇಕು ಸರ್. ನಾವು ಸಣ್ಣ ನಾವು ತಕೊಳ್ಬಹುದು ಸರ್. ಸರಿ ಮೇಡಮ್. ಮೇಡಮ್ ಇನ್ನೂ ಒಂದು ಡೌಟ್, ನಮ್ಮ ತಾಯಿಗೆ ತುಂಬಾ ಕೂದಲು ಉರ್ದೋಗ್ತಾ ಇದೆ. ಓಕೆ ಸರ್. ಅವರಿಗೆ ಐರನ್ ಡೆಫಿಷಿಯನ್ಸಿ ಇರಬಹುದು ಸರ್. ತುಂಬಾ ಕರಿವಿನ ಸೊಪ್ಪು ತಕೊಂಡ್ ಬಂದ್ ಸರ್. ಅವ್ರಿಗೆ ತಕೊಳ್ಬೇಕು ಸರ್ ಅವರು. ಕರಿ ಲೀವ್ಸ್. ಹೌದು ಸರ್. ಓಕೆ ಓಕೆ. ಅದು ಸುಮ್ನೆ ತಕೊಳ್ಬಹುದು, ಇಲ್ಲಾಂದ್ರೆ ಮಜ್ಜಿಗೆದಲ್ಲಿ ಹಾಕಿ ಮೊಸರಲ್ಲಿ ಹಾಕಿ ತಕೊಳ್ಬಹುದು ಸರ್. ಓಕೆ ಓಕೆ ಓಕೆ. ಆಮೇಲೆ ಅಂದ್ರೆ ಇದು ಬೀಟ್ರೂಟ್ ಪಲ್ಯ ಏನು ಮಾಡ್ತಾರೆ ಅದ್ರಲ್ಲಿನೂ ಹಾಕ್ಬೋದಲ್ಲ? ಹಾಕ್ಬಹುದು ಸರ್, ಪಲ್ಯದಲ್ಲಿ ಹಾಕ್ಬಹುದು. ಇದ್ರೇನು ಫ್ರೆಶ್ ಆಗಿ ತಕೊಂಡ್ರೆ ಒಳ್ಳೇದು ಸರ್. ಓಕೆ ಓಕೆ. ಫ್ರೆಶ್ ಆಗಿ, ಯಾಕೆಂದ್ರೆ ಮೊಸರಲ್ಲಿ ಹಾಕೋವಾಗ ಏನ್ ಮಾಡ್ತೀವಿ, ಸ್ವಲ್ಪ ಕರ್ಡ್ ತಕೊಂಡು ಅದನ್ನ ಜೊತೆ ಜಾಸ್ತಿ ತಕೊಳ್ಬಹುದು ಸರ್. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲ ತಕೊಂಡು ಸ್ವಲ್ಪ ಇದು ಜಿಂಜರ್ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸಿಯಲ್ಲಿ ಚಟ್ನಿ ತರ ರುದ್ಕೊಂಡು ಅದನ್ನ ಜೊತೆ ನೀರು ತುಂಬಾ ಹಾಕಿ ಅದನ್ನ ಫಿಲ್ಟರ್ ಮಾಡಿ ತಕೊಂಡ್ ಬಂದ್ರೇನೆ ಅದು ಇದಾಗತ್ತೆ ಸರ್. ಕರಿಬೇವಿನ ಸೊಪ್ಪಿನ ಐರನ್ ಬಂದು ನಮಗೆ ತುಂಬಾ ಸಿಗತ್ತೆ ಸರ್. ತಕೊಂಡ್ ಬರ್ಬೋದು ಸರ್. ಸೊ ಮೇಡಮ್ ಅವ್ರಿಗೆ ಐರನ್ ಇಂದ ಆಗ್ತಾ ಇದೆಯಾ ಅಥವಾ ಥೈರಾಯ್ಡ್ ಇದೆ ಅವ್ರಿಗೆ? ಡೆಫಿಷಿಯನ್ಸಿ ಇರುತ್ತೆ ಸರ್. ಯಾಕೆಂದ್ರೆ ನಾವು ಆಫ್ಟರ್ ಏಜ್ ಆಗಿದೆ, 65 ಆಗಿದೆ, 65 ಮೇಲೆ. ಅದನ್ನೇ ಸರ್. ಹೌದು ಸರ್. ಅವರಿಗೆ ಊಟದಲ್ಲಿ ಸ್ವಲ್ಪ ಸೊಪ್ಪುಗಳು ತರಕಾರಿಗಳು ತುಂಬಾ ಜಾಸ್ತಿ ಕೊಡಿ ಸರ್. ತುಂಬಾ ಜಾಸ್ತಿ ಕೊಡಿ. ಅವರಿಗೆ ಹೀಲ್ ಮಾಡ್ಕೊಂಡ್ ಬನ್ನಿ ಸರ್. ತುಂಬಾ ಒಂದು ದಿನಕ್ಕೆ 3 ಟೈಮ್ಸ್ ಅಥವಾ 4 ಟೈಮ್ಸ್ ಅವರಿಗೆ ಎಲ್ಲಾ ಆರ್ಗನ್ಸ್, ಎಲ್ಲಾ ಬಾಡಿ ಪಾರ್ಟ್ಸ್, ಎಲ್ಲಾ ಗ್ಲ್ಯಾಂಡ್ಸ್, ಚಕ್ರಾಸ್ ಎಲ್ಲಾನು ಹೀಲ್ ಮಾಡ್ಕೊಂಡು ಬರ್ಬೇಕು ಸರ್ ಅವರಿಗೆ. ಹೇಳಿ ಮೇಡಮ್. ಅವರಿಗೆ ತುಂಬಾ ಇಮೋಷನ್ಸ್ ಇರಬಹುದು ಅಂತ ನಾನು ಎನ್ಸ್ಕೊಳ್ತೀನಿ ಅಲ್ವಾ ಸರ್? ಇಮೋಷನ್ಸ್ ಇದೆ ಅವ್ರಿಗೆ. ಇಮೋಷನ್ ಫ್ರೀಡಮ್ ಹೀಲಿಂಗ್ ತುಂಬಾ ಮಾಡಿ ಸರ್. ಇಮೋಷನ್ಸ್ ಬೇಡ, ಯಾಕೆಂದ್ರೆ ಇಮೋಷನ್ಸ್ ಏನು ಮಾಡೋದಿಲ್ಲ. ಇಮೋಷನ್ಸ್ ಏನ್ ಬಗ್ಗೆ ಇಮೋಷನ್ ಅಂತ ನೋಡ್ಕೊಂಡು ಅದು ಬರ್ನ್ ಅಂಡ್ ಬ್ಲೇಸ್ ಅವೇ ಮಾಡ್ಕೊಂಡ್ ಬನ್ನಿ ಸರ್. ಏನ್ ಮಾಡ್ಬೇಕಂತ ಒಂದು ರೊಟೀನ್ ಹೇಳ್ತೀನಿ ಸರ್. ಫಸ್ಟ್ ಅಫರ್ಮೇಶನ್ ಓದ್ಬೇಕು. ಅಫರ್ಮೇಶನ್ ಅಲ್ಲಿ ಸೆಲ್ ಅಫರ್ಮೇಶನ್, ನಾವು ಬಾಡಿ ಪಾರ್ಟ್ಸ್ ಅದು ಕ್ಷಮಾಪಣೆ ಕೇಳೋದು ಎಲ್ಲಾನು, ಬಾಡಿ ಫರ್ಗಿವ್ನೆಸ್ ಇದು ಮಾಡ್ಕೊಂಡು ಇಮೋಷನಲ್ ಫ್ರೀಡಮ್ ಹೀಲಿಂಗ್ ಆ ಪೇಜ್ ಓದ್ಕೊಂಡು ಎಲ್ಲಾನು ಮಾಡಿದ್ಮೇಲೆ ನಾವು ಹೀಲಿಂಗ್ ಮಾಡ್ಬೇಕು ಸರ್. ಚಕ್ರಾಸ್ ಹೀಲ್ ಅಂಡ್ ಕಂಡೀಷನ್ ಮಾಡ್ಬಿಟ್ಟು ಬಾಡಿ ಪಾರ್ಟ್ಸ್ ಹೀಲ್ ಮಾಡಿ, ಗ್ಲ್ಯಾಂಡ್ಸ್, ಬಾಡಿಯಲ್ಲಿ ಇರೋ ಗ್ಲ್ಯಾಂಡ್ಸ್ ಹೀಲ್ ಮಾಡ್ಕೊಂಡು ಮಾಡಿದ ಮೇಲೆ ಅವ್ರಿಗೆ ಇಮೋಷನ್ ಫ್ರೀಡಮ್ ಹೀಲಿಂಗ್ ಮಾಡ್ಬೇಕು. ಏನ್ ಇಮೋಷನ್ಸ್ ಇದೆ ಇವಾಗ 65 ಅಂತ ಹೇಳ್ತೀರಾ, ಅವ್ರಿಗೆ ಏನ್ ಇರ್ಬೋದು, ಫಿಯರ್ ಆಫ್ ಡೆತ್ ಇರ್ಬೋದು. ಯಾಕೆಂದ್ರೆ ಇಲ್ಲ ಮೇಡಮ್, ಅವ್ರಿಗೆ ಹಸ್ಬೆಂಡ್ ಇಂದ ಆಗಿತ್ತು, ಅದು ಸುಮಾರು ವರ್ಷದಿಂದ ಅವ್ರಿಗೆ ಫಿಯರ್ ಇತ್ತು. ಅದು 30-40 ಇಯರ್ಸ್ ಇಂದ ಫಿಯರ್ ಇತ್ತು ಅವ್ರಿಗೆ. ಸೊ ಸರ್ ಹೇಳಿದ್ರು ಹಸ್ಬೆಂಡ್ ಎಲರ್ಜಿ ಅಂತ. ಓಕೆ. ಫಸ್ಟ್ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ನನಗೆ ಕಾಲ್ ಮಾಡಿ ಸರ್, ಇಲ್ಲಾಂದ್ರೆ ಮೆಸೇಜ್ ಹಾಕಿ, ನಾನು ವಾಯ್ಸ್ ಮೆಸೇಜ್ ಕೊಡ್ತೀನಿ ಯಾವ್ದು ಹೀಲ್ ಮಾಡ್ಬೇಕು ಅಂತ ನಾನು ಮಾಡ್ತೀನಿ ಸರ್. ಸರಿ ಮೇಡಮ್. ಓಕೆ. ಮತ್ತೆ ನಂಬರ್ ಇದೆಯಲ್ಲ ಸರ್, ನನ್ನ ನಂಬರ್. ಹೌದು, ನಮ್ಮ ಸಿಸ್ಟರ್ ಕೊಟ್ಟಿದ್ರಿ ಲಾಸ್ಟ್ ಟೈಮ್ ನೀವು. ಓಕೆ ಸರ್. ಅದು ನೀವು ಮಾಡಿ ಸರ್. ನಾನು ಅದು ಬಂದು ಮಾಡೋಣ ಸರ್. ಏನಿಲ್ಲ ಸರ್, ಸಿಂಪಲ್ ಆಗಿ ಮ್ಯಾಟ್ರು ಏನಿಲ್ಲ.
ನಾವು ಸ್ವಲ್ಪ ಕೇರ್ ತಕೊಂಡು ಹೀಲ್ ಮಾಡಿದ್ರೇನೆ ಅದು ಗುಣ ಆಗುತ್ತೆ ಸರ್. ಓಕೆ, ನಾವು ಮಾಡ್ತಾ ಇದ್ ಮೇಡಮ್, ಬಟ್ ಕರೆಕ್ಟ್ ಆಗಿ ಎಲ್ಲೋ ಮಿಸ್ಟೇಕ್ ಆಗ್ತಾ ಇದೆ ಅಂತ ಅನ್ಸ್ತಾ ಇದೆ ನನಗೆ. ಅದಕ್ಕೋಸ್ಕರ ಇಲ್ಲ ಸರ್, ಸ್ವಲ್ಪ ಮೈನ್ಯೂಟ್ ಪಾರ್ಟ್ಸ್ ನಾವು ಮಾಡ್ಬೇಕು ಅಷ್ಟೇ ಸರ್, ಬೇರೆ ಏನಿಲ್ಲ. ಮೈನರ್ ಪಾರ್ಟ್ಸ್ ನ. ಹೌದು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಸೋಲಾರ್ ಪ್ಲೆಕ್ಸಿಸ್ ತುಂಬಾ ಹೀಲ್ ಮಾಡ್ಬೇಕು. ಸೋಲಾರ್ ಪ್ಲೆಕ್ಸಿಸ್ ಚಕ್ರ, ನೇವಲ್ ಚಕ್ರ, ಹೀಲ್ ಅಂಡ್ ಸೋಲಾರ್ ಪ್ಲೆಕ್ಸಿಸ್, ನೇವಲ್, ರೂಟ್ ಚಕ್ರ, ಇದು 3 ಬಂದು ಇಮೋಷನ್ ಜೊತೆ ಕನೆಕ್ಟ್ ಆಗಿದೆ. ಇಮೋಷನ್, ಒಂದು ಇಮೋಷನ್ ನನಗೆ ಬಂದ್ಬಿಟ್ರೇನೆ ಏನಾಗುತ್ತೆ, ಫಸ್ಟ್ ಸೋಲಾರ್ ಪ್ಲೆಕ್ಸಿಸ್ ಚಕ್ರ ಇಷ್ಟು ಸೈಜ್ ಇದೆ ಅಂತ ಇಟ್ಕೊಳ್ಳಿ. ಸೋಲಾರ್ ಪ್ಲೆಕ್ಸಿಸ್ ಇಷ್ಟು ಸೈಜ್ ಇದ್ರೆ ನನಗೆ ಒಂದು ಫಿಯರ್ ಬಂದ ತಕ್ಷಣ ಏನಾಗುತ್ತೆ, ಇದು ಕಡಿಮೆ ಆಗ್ಬಿಡುತ್ತೆ, ಇಷ್ಟು ಒಂದು ಆಗ್ಬಿಡುತ್ತೆ. ಆ ಟೈಮ್ ಏನಾಗುತ್ತೆ, ನನಗೆ ಏನ್ ಎನರ್ಜಿ ಬೇಕೋ, ಒಳ್ಳೆ ಎನರ್ಜಿ ಏನ್ ಬೇಕೋ ಅದು ಒಳಗೆ ಬರೋದಿಲ್ಲ, ನನ್ನ ಮೈಯೊಳಗೆ ಬರೋದಿಲ್ಲ. ಅದರಿಂದ ನನಗೆ ಅದು ಎನರ್ಜಿ ಇಲ್ಲ ಅಂದ್ರೆ ಏನಾಗುತ್ತೆ, ನನಗೆ ಇನ್ನೂ ಭಯ ಆಗುತ್ತೆ, ಇನ್ನೂ ಆ ಎಮೋಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಸೋಲಾರ್ ಪ್ಲೆಕ್ಸಿಸ್ ಫಸ್ಟ್ ತುಂಬಾ ಹೀಲ್ ಅಂಡ್ ಕಂಡೀಷನ್ ಮಾಡ್ಕೊಂಡೇ ಬರ್ಬೇಕು ಸರ್. ಯಾಕಂದ್ರೆ ಸೋಲಾರ್ ಪ್ಲೆಕ್ಸಿಸ್ ಟಕ್ಕಂತ ಚಿಕ್ಕದಾಗ್ಬಿಡುತ್ತೆ. ಒಂದು ಯಾರೋ ಏನೋ ಎಲ್ಲೋ ಹೇಳ್ತಾರೆ, ಅಯ್ಯೋ ನನ್ನೇನೋ ಹೇಳ್ತಾರೆ ಅಂತ ನನಗೆ ಭಯ ಬಂದ್ಬಿಡುತ್ತೆ. ಅದು ಸೋಲಾರ್ ಪ್ಲೆಕ್ಸಿಸ್ ಟಕ್ ಅಂತ ಚಿಕ್ಕದಾಗುತ್ತೆ. ಯಾಕೆಂದ್ರೆ ಇವಾಗ ಏನ್ ಹೇಳ್ತೀರಾ, ಒಂದು ನ್ಯೂಸ್ ಇವಾಗ ದುಬೈಯಲ್ಲಿ ಒಂದು ಶೂಟಿಂಗ್ ಆಗತ್ತೆ ಅಂತ ನಿನ್ನ ನ್ಯೂಸ್ ಬಂದ ತಕ್ಷಣ, ಓ ನಮ್ ಫ್ರೆಂಡ್ ಇದ್ದಾರಲ್ಲ, ಅವ್ರಿದ್ದಾರಲ್ಲ, ಏನಾಯ್ತು ಅಂತ ಒಂದು ಅಂಜಿಕೆ ಬಂದ ತಕ್ಷಣ ಏನಾಗುತ್ತೆ, ನಮ್ ಹೊಟ್ಟೆ ಬಂದು ಏನೋ ಆಗುತ್ತೆ, ನಮ್ ಟಾಯ್ಲೆಟ್ ಹೋಗ್ಬೇಕಂತ ಒಂದು ಇನ್ಸ್ ಬರುತ್ತೆ ಅಲ್ಲ, ಅದು ಏನಾಗುತ್ತೆ, ಸೋಲಾರ್ ಪ್ಲೆಕ್ಸಿಸ್ ಚಕ್ರ ಚಿಕ್ಕದಾಗಿದ್ರೇನೆ ಆ ತರ ಆಗುತ್ತೆ. ಓಕೆ ಮೇಡಮ್. ಅದಕ್ಕೆ ಎಷ್ಟು ಮಂತ್ಸಲ್ಲಿ ಮಾಡ್ಬೇಕು ಮೇಡಮ್ ಡೈಲಿ ಅದು ಸೋಲಾರ್ ಪ್ಲೆಕ್ಸಿಸ್ ಮಿನಿಟ್ಸ್ ಮತ್ತೆ ಎಷ್ಟು ಟೈಮ್ ಬೇಕಾದ್ರೆ ಮಾಡ್ಬೋದು ಸರ್. ಯಾಕಂದ್ರೆ ಅವ್ರು ತುಂಬಾ ವೀಕ್ ಆಗಿದ್ದಾರಲ್ಲ ಇಮೋಷನ್ ಇಂದ. ಅದಕ್ಕೆ ಸೋಲಾರ್ ಪ್ಲೆಕ್ಸಿಸ್ ಚಕ್ರ ಹೀಲ್ ಅಂಡ್ ಕಂಡೀಷನ್ ಮಾಡ್ಕೊಂಡ್ ಬನ್ನಿ. ಯಾಕೆಂದ್ರೆ ಇವಾಗ ಕ್ಲಾಸ್ ಅಲ್ಲಿ ನಾವು ನೋಡಿದ್ದೀವಿ, ಅವ್ರಿಗೆ ಸೋಲಾರ್ ಪ್ಲೆಕ್ಸಿಸ್ ಚಕ್ರ ಹೀಲ್ ಮಾಡಿ ಒಂದು 5 ನಿಮಿಷದಲ್ಲಿ ತಿರುಗಾಣ ಸೋಲಾರ್ ಪ್ಲೆಕ್ಸಿಸ್ ಚಕ್ರ ಚಿಕ್ಕದಾಗ್ಬಿಟ್ಟಿದೆ. ಅವ್ರ ಹತ್ರ ಇದೆ ಅಷ್ಟು ಇಮೋಷನ್ಸ್. ಒಂದು ಟೈಮ್ ನಾವ್ ಹೀಲ್ ಮಾಡಿ ದೊಡ್ಡದಾಗತ್ತೆ, ಒಂದ್ 5 ನಿಮಿಷದಲ್ಲಿ ಇನ್ನೊಂದು ಇಮೋಷನ್ ಬಂದು ಅದು ಚಿಕ್ಕದಾಗ್ಬಿಡುತ್ತೆ. ಈ ತರ ಮಾಡಿ ಸ್ಟ್ರೆಂತ್ ಮಾಡ್ಕೊಂಡೇ ಬರ್ಬೇಕು ಸರ್. ನಾನು ಅದು ಇನ್ನು ಸ್ವಲ್ಪ ಎಕ್ಸ್ಟ್ರಾವಾಗಿ ಮಾಡ್ಬೇಕು, ಅದು ನಾನು ಹೇಳ್ತೀನಿ ಸರ್. ಇಮೋಷನ್ ಬಾಡಿಯಿಂದ, ಮೆಂಟಲ್ ಬಾಡಿಯಿಂದ ಇದೆಲ್ಲ ಮಾಡ್ಬೇಕು ಸರ್. ಅಲ್ಲೆಲ್ಲ ಬಾಣನ್ ಸೇವೆ ಮಾಡ್ಬೇಕು. ಇಮೋಷನ್ ಬಾಡಿಯಲ್ಲಿ ನನಗೆ ಅನ್ವಾಂಟೆಡ್ ಇಮೋಷನ್ಸ್ ಏನಿದೆಯೋ ಅದು ಬರ್ನ್ ಅಂಡ್ ಬ್ಲೇಸ್ ಅವೇ ಮಾಡಿ ಅಂತ ಹೀಲ್ ಮಾಡ್ಬೇಕು. ಮೆಂಟಲ್ ಬಾಡಿಯಲ್ಲಿ ನನಗೆ ಅನ್ವಾಂಟೆಡ್ ಏನೇನು ಇಮೋಷನ್ಸ್ ಇದೆಯೋ ಅದೆಲ್ಲ ಬರ್ನ್ ಅಂಡ್ ಬ್ಲೇಸ್ ಅವೇ ಮಾಡ್ಬೇಕು. ಇದೆಲ್ಲ ಮಾಡ್ಕೊಂಡು ಬಂದ ಮೇಲೆ ತಿರ್ಗಾನ ಆರಾ ಕ್ಲೀನಿಂಗ್ ಮಾಡ್ಬಿಟ್ಟು ಸೋಲಾರ್ ಪ್ಲೆಕ್ಸಿಸ್ ಚಕ್ರಾಸ್ ಎಲ್ಲ ಹೀಲ್ ಮಾಡ್ಕೊಂಡು, ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲ ಗ್ಲ್ಯಾಂಡ್ಸ್ ಹೀಲ್ ಮಾಡ್ಬೇಕು ಸರ್. ಹೈಪೋಥಾಲಮಸ್, ಪಿಟ್ಯೂಟರಿ, ಪೀನಿಯಲ್, ಥೈಮಸ್, ಥೈರಾಯ್ಡ್, ಪ್ಯಾಂಕ್ರಿಯಾಸ್, ಅಡ್ರಿನಲ್ ಗ್ಲ್ಯಾಂಡ್, ಇದೆಲ್ಲಾನು ಹೀಲ್ ಮಾಡ್ಕೊಂಡು ಬರ್ಬೇಕು ಸರ್. ಅಡ್ರಿನಲ್ ಗ್ಲ್ಯಾಂಡ್ ನೇವಲ್ ಚಕ್ರ ಜೊತೆ ಕನೆಕ್ಟ್ ಆಗಿದೆ. ಅದಕ್ಕೆ ನಾವು ಆ ಚಕ್ರ ಹೀಲ್ ಮಾಡಿಬಿಟ್ಟು ಆ ಚಕ್ರನ್ ಜೊತೆ ಏನೆಲ್ಲ ಬಾಡಿ ಪಾರ್ಟ್ಸ್ ಇದೆಯೋ ಅದೆಲ್ಲ ಹೀಲ್ ಮಾಡ್ಕೊಂಡು ಬಂದ್ರೇನೆ ಇದೆಲ್ಲ ಅಫೆಕ್ಟ್ ಆಗೋದು ಕಡಿಮೆ ಆಗ್ಕೊಂಡು ಬರುತ್ತೆ. ಒಂದು ಟೈಮಲ್ಲಿ ನೀವು ಹೀಲ್ ಮಾಡಿದ್ರೆ ಕರೆಕ್ಟ್ ಆಗಿ ಕರೆಕ್ಟ್ ಪ್ರೊಸೀಜರ್ಲಿ ಮಾಡ್ಕೊಂಡು ಬಂದ್ರೇನೆ ಒಂದು 2 months ಇಂದ 3 months ಅಲ್ಲಿ ಅವರು ಕರೆಕ್ಟ್ ಆಗಿ ಬಿಡ್ತಾರೆ. ಸರಿ ಮೇಡಮ್. ಓಕೆ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಬೇರೆ ಏನೇನ್ ಡೌಟ್ಸ್ ಇದೆಯಾ? ಬೇರೆ ಯಾರಿಗೆ ಏನೋ ಡೌಟ್ಸ್ ಇಲ್ಲವಾ? ಓಕೆ, ಇನ್ನೊಂದು ಡೌಟ್ ಹೇಳಿದ್ರು, ಅದು ಮಾತ್ರ ಹೇಳ್ಕೊಂಡು ಈ ಕ್ಲಾಸ್ ಮುಗಿದ್ಕೊಳ್ಳೋಣ. ಈ ಹೀಲಿಂಗ್ ಬಾಂಡ್ ಬಂದು ಸಾರ್ ಏನ್ ಹೇಳ್ತಾರೆ, ನೀವು ಆಜ್ಞಾ ಚಕ್ರದಲ್ಲಿ ಇಟ್ಕೊಳ್ಳಿ ಅಂತ ಸಾರ್ ಹೇಳ್ತಾರೆ. ಆ ಟೈಮಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ತರ ಇಟ್ಕೊಳ್ತಾರೆ, ಈ ತರ ಇಟ್ಕೊಳ್ತಾರೆ. ಆ ತರ ಇಟ್ಕೊಳ್ಬಾರ್ದು. ಇಲ್ಲಿ ಒಂದು ಗ್ಯಾಪ್ ಇರ್ಬೇಕು ನೋಡಿ, ಈ ತರ ಒಂದು ಗ್ಯಾಪ್ ಇರ್ಬೇಕು. ಅದನ್ನೇ ಸಾರ್ ಹೇಳ್ತಾರೆ, ಒಂದು ಗ್ಯಾಪ್ ಇಟ್ಕೊಳ್ಬೇಕು. ಆಜ್ಞಾ ಚಕ್ರದಲ್ಲಿ ಬಾಂಡ್ ಇಟ್ಕೊಂಡು ಗಾಡ್ ಪ್ಲೀಸ್ ಫರ್ಗಿವ್ ಮೀ ಅಂಡ್ ಮೈ ಸೋಲ್ ಅಂತ ಹೇಳ್ತಾರೆ. ಐ ಎಮ್ ಎ ಬೀಯಿಂಗ್ ಆಫ್ ಡಿವೈನ್ ಫೇರ್, ಐ ಆಮ್ ದ ಬ್ಯೂಟಿ ಗಾಡೆಸ್ ಅಂತ ಹೇಳ್ತಾರೆ. ಈ ತರ ಇಟ್ಕೊಳ್ಬೇಕು, ಒಂದು ಗ್ಯಾಪ್ ಇಟ್ಕೊಳ್ಬೇಕು. ಇದನ್ನೇ ಒಂದು ಡೌಟ್ ಕೇಳಿದ್ರು, ಅದು ನಾನು ಕೇಳ್ಕೊಂಡೆ. ಈ ಇಲ್ಲ ಅವ್ರಿಗೆ ಥ್ಯಾಂಕ್ ಯು.